ನ್ಯೂಸ್ಗೆ ಸ್ವಾಗತ. ನಾನು ಲಕ್ಷ್ಮಿ. ನೋಡೋಣ ಬನ್ನಿ ಇವತ್ತಿನ ಪ್ರಮುಖ ಸುದ್ದಿಗಳನ್ನ. ಹತ್ತರ್ಗಿ ಟೋಲ್ ನಾಕಾಕ್ಕೆ ಭೇಟಿ ನೀಡಿದ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಟೋಲ್ ಅಂಗಡಿಕಾರರ ಸಮಸ್ಯೆ ಆಲಿಸಿ ಎಲ್ಲ ಅಂಗಡಿಕಾರರು ಸಹಕಾರದಿಂದ ವ್ಯಾಪಾರ ನಡೆಸಿಕೊಂಡು ಹೋಗುವಂತೆ ತಿಳಿಸಿದರು. ಅಲ್ಲದೆ ಈ ಬಗ್ಗೆ ಮೇಲಾಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ತಿಳಿಸಿ ಸಮಸ್ಯೆಯನ್ನು ತಿಳಿಗೊಳಿಸಿದರು. ಟೋಲ್ ಅಂಗಡಿಕಾರರ ಸಮಸ್ಯೆ ಆಲಿಸಿದ ಸತೀಶ್ ಜಾರಕಿಹೊಳಿ ಹತ್ತರ್ಗಿ ಟೋಲ್ ನಾಕಾದ ಎರಡು ಬದಿಯಲ್ಲಿರುವ ಅಂಗಡಿಗಳನ್ನು ಕಳೆದೆರಡು ದಿನಗಳ ಹಿಂದೆ ಹುಕ್ಕೇರಿ ಸಿಪಿಐ ರಾಷ್ಟ್ರೀಯ ಹೆದ್ದಾರಿ ನಿಯಮಗಳ ಹಿನ್ನೆಲೆಯಲ್ಲಿ ಬಂದ್ ಮಾಡಿದ್ದರು. ಈ ಹಿನ್ನೆಲೆಯಲ್ಲಿ ಮಂಗಳವಾರ ಹತ್ತರ್ಗಿ ಟೋಲ್ ನಾಕಾಕ್ಕೆ ಯಮಕನ್ಮಡಿ ಶಾಸಕ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಅಂಗಡಿಕಾರರ ಸಮಸ್ಯೆಗಳನ್ನು ಕೇಳಿ ಎಲ್ಲಾ ಅಂಗಡಿಕಾರರು ಸಹಕಾರದಿಂದ ವ್ಯಾಪಾರ ನಡೆಸಿಕೊಂಡು ಹೋಗುವಂತೆ ತಿಳಿಸಿದರು. ಅಲ್ಲದೆ ಈ ಬಗ್ಗೆ ಮೇಲಧಿಕಾರಿಗಳೊಂದಿಗೆ ಮಾತನಾಡುವುದಾಗಿ ತಿಳಿಸಿ ಸಮಸ್ಯೆಯನ್ನ ತಿಳಿಗೊಳಿಸಿದ್ರು. ಈ ಸಂದರ್ಭದಲ್ಲಿ ಅಂಗಡಿಕಾರರು ಯುವ ಕಾಂಗ್ರೆಸ್ ಅಧ್ಯಕ್ಷ ಕಿರಣ್ ಸಿಂಗ್ ರಾಜ್ಪೂತ್, ಬ್ಲಾಕ್ ಅಧ್ಯಕ್ಷ ಈರಣ್ಣ ಬಿಸಿರೊಟ್ಟಿ, ಶಿವಶಂಕರ್ ಶೆಟ್ಟಿ, ಶಶಿ ಹಟ್ಟಿ, ಮೇರಾ ಸಾಹೇಬ್ ನದಾಫ್ ಮುಂತಾದವರು ಉಪಸ್ಥಿತರಿದ್ದರು. ರಾಷ್ಟ್ರೀಯ ಹೆದ್ದಾರಿಯ ಪ್ರಾಧಿಕಾರದ ಹಾಗೂ ಸಂಚಾರಿ ನಿಯಮಕ್ಕೆ ಅನುಸಾರ ನಿಯಮಗಳ ಪಾಲನೆಗೆ ಆದ್ಯತೆ ನೀಡಲಾಗುವುದು. ಅಂಗಡಿಕಾರರ ಸಮಸ್ಯೆ ತಾತ್ಕಾಲಿಕವಾಗಿ ಈಗ ಬಗೆಹರಿದಿದೆ. ಈ ಸಂದರ್ಭದಲ್ಲಿ ಯಮಕನ್ಮಡಿ ಪಿಎಸ್ಐ ಬಿವಿ ನ್ಯಾಮಗೌಡ ಉಪಸ್ಥಿತರಿದ್ದರು. ಹತ್ತರ್ಗಿ ಟೋಲ್ ನಾಕಾದಲ್ಲಿ ಶಾಸಕ ಸತೀಶ್ ಜಾರಕಿಹೊಳಿ ಭೇಟಿ ನೀಡಿ ಅಂಗಡಿಕಾರರ ಸಮಸ್ಯೆಗಳನ್ನು ಆಲಿಸಿದ್ರು. ಕಿತ್ತೂರು ತಾಲೂಕಿನ ಚನ್ನಮ್ಮ ವೃತ್ತದಲ್ಲಿ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ವತಿಯಿಂದ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಚನ್ನಮ್ಮ ವೃತ್ತದಲ್ಲಿ ರಾಜ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ಚನ್ನಮ್ಮನ ಕಿತ್ತೂರು ಸಂಘಟನೆ ವತಿಯಿಂದ ಸಿಡಿಎಸ್ ಜನರಲ್ ಶ್ರೀ ಬಿಪಿನ್ ರಾವತ್ ಅವರ ನಿಧನ ಭಾರತ ದೇಶಕ್ಕೆ ತುಂಬಲಾರದ ನಷ್ಟ. ಅದಕ್ಕಾಗಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಸಂಘಟನೆಯಿಂದ ಬಿಪಿನ್ ರಾವತ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಈ ಸಂದರ್ಭದಲ್ಲಿ ರಾಜ್ಯ ಘಟಕದ ಮಹಾಂತೇಶ್ ಕರ್ಬಸ್ತನ್ನವರ್, ರಾಜ್ಯಾಧ್ಯಕ್ಷರು ಮಹೇಶ್ ಮಲಶೆಟ್ಟಿ, ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಚನ್ನಮ್ಮನ ಕಿತ್ತೂರ್ ಅಶೋಕ್ ಮಾಳಗಿ, ಗ್ರಾಮ ಪಂಚಾಯಿತಿ ಹಾಲಿ ಸದಸ್ಯರು ಡೋಂಬರ್ ಕೊಪ್ಪ ಕಿತ್ತೂರ್ ಅಜ್ಜಪ್ಪ ಗುದುಗಿ, ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕುಲವಳ್ಳಿ ಕಿತ್ತೂರ್ ಬಸಪ್ಪ ಶಿಂಧೆ, ಮಹಾಂತೇಶ್ ಎಮ್ಮಿ, ದಶರಥ್ ಮಡಿವಾಳರ್, ಯಲ್ಲಪ್ಪ ವರ್ಗನ್ನವರ್, ಈರಪ್ಪ ಕಲ್ಲವಡ್ಡರ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಅವರಿಗೆ ನಾವು ಭಾವಪೂರ್ವ ಶ್ರದ್ಧಾಂಜಲಿ ಅರ್ಪಿಸಿ ಎಲ್ಲ ನಮ್ಮ ಸಂಘಟನೆಯಿಂದ ನಮ್ಮ ಕ್ರಾಂತಿವೀರ ವಿಧಾನ ಪರಿಷತ್ ಚುನಾವಣೆ ಮತದಾನ ಹಿನ್ನೆಲೆ ಗೋಕಾಕ್ ಮತಕ್ಷೇತ್ರದ ಗುಜನಾಳ್ ಮತಗಟ್ಟೆ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಅವರು ಮತದಾನ ಆರಂಭಕ್ಕೂ ಮುನ್ನವೇ ಭೇಟಿ ನೀಡಿ ವೀಕ್ಷಣೆ ಮಾಡಿದರು. ಗುಜನಾಳ್ ಮತಗಟ್ಟೆ ಕೇಂದ್ರಕ್ಕೆ ಸತೀಶ್ ಜಾರಕಿಹೊಳಿ ಭೇಟಿ ಹಾಗೂ ವೀಕ್ಷಣೆ. ವಿಧಾನ ಪರಿಷತ್ ಚುನಾವಣೆಯ ಮತದಾನ ಹಿನ್ನೆಲೆ ಗೋಕಾಕ್ ಮತಕ್ಷೇತ್ರದ ಗುಜನಾಳ್ ಮತಗಟ್ಟೆ ಕೇಂದ್ರಕ್ಕೆ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸತೀಶ್ ಜಾರಕಿಹೊಳಿ ಮತದಾನ ಆರಂಭಕ್ಕೂ ಮುನ್ನವೇ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಸತೀಶ್ ಜಾರಕಿಹೊಳಿ ಗುಜನಾಳ್ ಏಜೆಂಟ್ ಆಗಿ ಕಾರ್ಯನಿರ್ವಹಿಸುವುದಾಗಿ ಘೋಷಿಸಿದ್ದರು. ಈ ಹಿಂದೆ ವಾಗ್ದಾನ ಮಾಡಿದಂತೆ ಬೆಳಿಗ್ಗೆ ಮತಗಟ್ಟೆ ಸಂಖ್ಯೆ 245ಕ್ಕೆ ಭೇಟಿ ನೀಡಿ ವೀಕ್ಷಣೆ ಮಾಡಿದ್ರು. ಗುಜನಾಳ್ ಮತಗಟ್ಟೆ ಕೇಂದ್ರ ಬಿಜೆಪಿ ಶಾಸಕ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಕ್ಷೇತ್ರದಲ್ಲಿದೆ. ಇಲ್ಲಿ ಮತದಾನ ನಡೆಯುವ ಸಂದರ್ಭದಲ್ಲಿ ಸ್ವತಃ ಅವರೇ ಬೆಳಿಗ್ಗೆ 8 ಗಂಟೆಗೆ ಮತಗಟ್ಟೆ ಕೇಂದ್ರದತ್ತ ಆಗಮಿಸಿ ವೀಕ್ಷಣೆ ನಡೆಸಿದ್ರು. ಗೋಕಾಕ ಮತಕ್ಷೇತ್ರದ ಪರಿಸ್ಥಿತಿಯೇ ಬೇರೆ ಇದೆ. ಈ ಹಿನ್ನೆಲೆ ನ್ಯಾಯಯುತ ಮತದಾನ ನಡೆಯಬೇಕು ಎಂಬ ಆಶಯದಿಂದ ಭೇಟಿ ನೀಡಿದ್ದೇವೆ ಎಂದರು. ಮುಂಚೆ ನಾವು ಘೋಷಣೆ ಮಾಡಿದ್ದೀವಿ, ನಾವಿಲ್ಲಿ ಮತದಾನ ಉಸ್ತುವಾರಿ ಮಾಡ್ತೀವಿ. ಸೊ ಆ ಹಿನ್ನೆಲೆ ನಾವು ಹೇಳಿದಂತೀವಿ ಬೆಳಗ್ಗೆನ 7 ಇಲ್ಲಿ ಹೆಚ್ಚು ಕಮ್ಮಿ ಬಂದಿದ್ದೇವೆ. ಸೊ ಬರೋ ಉದ್ದೇಶ ಒಬ್ಬರೇ ಓಟ್ ಹಾಕಬಾರ್ದು, ಸದಸ್ಯರ ಹಕ್ಕನ್ನು ಕದಿಬಾರ್ದಂತ ಅವರು ಸದಸ್ಯರು ತಾವೇ ಬರಲಿ, ಸೊ ಹೆಚ್ಚಂತ ಯಾರಿಗಾರು ಹಾಕಲಿ ಅವರೇ ಹಾಕ್ಬೇಕು ಅಂತ ಅಷ್ಟು ನಮ್ಮ ಗುರಿ. ಅದನ್ನು ಹೆಚ್ಚು ಕಮ್ಮಿ 6 ಗೋಕಾಕದಲ್ಲಿ ನಾವು ಇವತ್ತು ಯಶಸ್ವಿ ಮಾಡಿದ್ದೀವಿ. ಖುದ್ದಾಗಿ ಇಲ್ಲಿ ಕೂಡ
ಮತದಾರ ಬಂದು ಸ್ವಯಂ ಅವರೇ ಮತದಾನ ಮಾಡ್ತಾರೆ. ಓಟ್ ಹಾಕೋದು ಬಿಡೋದು ಅವ್ರಿಗೆ ಬಿಟ್ಟಂಥ ವಿಚಾರ ಅದು. ಅದಕ್ಕೆ ಕಳೆದ ಸಾರಿ ಒಬ್ಬರೇ ಎಲ್ಲ ಓಟ್ ಹಾಕುವಂಥ ಪ್ರಯತ್ನ ಆಗಿತ್ತು ಮತ್ತು ಅವ್ರು ಮಾಡಿದ್ರು, ಇಲ್ಲಿ ಮಾಡಿದ್ರು. ಇಡೀ ಗೋಕಾಕ್ ಕಾನ್ಸ್ಟಿಟ್ಯೂನ್ಸಿನ ಒಬ್ಬರೇ ಓಟ್ ಹಾಕೋದ್ರಿಂದ ಸುಮಾರು 1100 ಓಟು ಒಂದೇ ಕಡೆ ಲಾಸ್ಟ್ ಟೈಮ್ ಪಕ್ಷೇತರ ಪರವಾಗಿ ಹೋಗಿತ್ತು. ಆ ಹಿನ್ನೆಲೆಯಲ್ಲಿ ಇವತ್ತು ನಾವು ಭಾಳಷ್ಟು ಮುಂಜಾಗ್ರತೆ ಕ್ರಮ ವಹಿಸಿ ಎಲ್ಲ ಕಡೆ ಏಜೆಂಟ್ರು, ನಮ್ಮ ಹಿರಿಯ ಕಾರ್ಯಕರ್ತನ ಏಜೆಂಟ್ರಾಗಿ ಮಾಡಿದ್ದೀವಿ ಎಲ್ಲ ಕಡೆ. ಸೊ ಹೀಗಾಗಿ ಈ ಸಾರಿ ಅಂತ ಆಗುವಂಥ ಲಕ್ಷಣಗಳು ಯಾವುದು ಕಂಡು ಬರ್ತಾರೆ. ಇಲ್ಲೇ ಇರ್ತೀವಿ ಅಥವಾ ಬೇರೆ ಕಡೆ ಮತಕ್ಷೇತ್ರಕ್ಕೆ ಭೇಟಿ ಕೊಡ್ತೀವಿ? ಎಲ್ಲಿರ್ತೀವಿ, ಬೇರೆ ಕಡೆನೂ ಸುತ್ತಾಕ್ತೀವಿ, ನೋಡ್ತೀವಿ ಯಾವ ಏನಾಗಿದೆ ಅಂತ. ಸೊ ಇನ್ನೂ ಇರ್ತೀವಿ, ಬೇರೆ ಕಡೆನೂ ಎಲ್ಲಿ ಅವಶ್ಯಕತೆ ಇದೆ ಹೋಗಿ ಬರ್ತೀವಿ. ಅವ್ರು ಇಲ್ಲೇ ಇರ್ತೀವಿ, ಕೊನೆವರೆಗೆ ಇಲ್ಲೇ ಇರ್ತೀವಿ. ಪ್ರಿಯಾಂಕ ಮತ್ತು ರಾಹುಲ್ ಅವರು ಏಜೆಂಟ್ರಾಗಿ ಅವರು ಒಂದು ಕಡೆ, ಅವರು 1-2 ಕಡೆ ಹೋಗಿದ್ದಾರೆ. ಅವರು ಅಲ್ಲೇ ಉಸ್ತುವಾರಿ ನೋಡ್ತಿದ್ದಾರೆ. ಎಂಕಲ್ ಕ್ಷೇತ್ರ ತಮ್ಮದು ಎಂಕಲ್ ಕ್ಷೇತ್ರ ಇಲ್ಲಿ ಕೂಡ ತಾವು ಭೇಟಿ ಕೊಡ್ತಾ ಇದ್ದೀವಿ. ಇಲ್ಲ, ಅಲ್ಲಿನ ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರಿದ್ದಾರೆ ಮಾಡೋದು, ಅಲ್ಲೇ ಹೋಗೋದು ಅವಶ್ಯಕತೆ ಇಲ್ಲ. ನಮ್ಮ ಕಾರ್ಯಕರ್ತರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಚಂದ್ರರಾಜ್ ಜಾರಕಿಹೊಳಿ ಎಷ್ಟು ಅಂತರದಿಂದ ಗೆಲ್ಬೋದು ಸರ್ ನಿಮ್ಮ? ಅತಿ ಹೆಚ್ಚು ಅವರೇ ಅಂದರೆ ವಿಧಾನ ಪರಿಷತ್ ಚುನಾವಣೆ ಮತದಾನ ಹಿನ್ನೆಲೆ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಅವರು ದುರದುಂಡೇಶ್ವರರ ದರ್ಶನ ಪಡೆದರು. ಚಿಕ್ಕೋಡಿ ಪುರಸಭೆಯ ಬೂತ್ ನಂಬರ್ 199ರಲ್ಲಿ ಮತದಾನ ಮಾಡಿದ ಅಣ್ಣಾ ಸಾಹೇಬ್ ಜೊಲ್ಲೆ ಅವರು ಮಹಂತೇಶ್ ಕವಟಗಿಮಠ್ ಗೆಲುವು ನಿಶ್ಚಿತ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಡಿಸೆಂಬರ್ 10 ಶುಕ್ರವಾರದಂದು ವಿಧಾನ ಪರಿಷತ್ ಚುನಾವಣೆಗೆ ಮತದಾನ ಪ್ರಕ್ರಿಯೆ ಜರುಗಿತು. ವಿಧಾನ ಪರಿಷತ್ ಚುನಾವಣೆಗೆ ಸ್ಥಳೀಯ ಸಂಸ್ಥೆಗಳ ಚುನಾಯಿತ ಸದಸ್ಯರು ಮತದಾನ ಮಾಡಿದ್ರು. ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಅವರು ದುರದುಂಡೇಶ್ವರ ಮಠಕ್ಕೆ ಭೇಟಿ ನೀಡಿ ದೇವರ ದರ್ಶನ ಪಡೆದರು. ಮಹಂತೇಶ್ ಕವಟಗಿಮಠ್ ಅವರು ಮೊದಲಿನಿಂದಲೂ ದುರದುಂಡೇಶ್ವರರ ಪರಮ ಭಕ್ತರಾಗಿದ್ದಾರೆ. ಯಾವುದೇ ಕೆಲಸ ಮಾಡುವ ಮುನ್ನ ದುರದುಂಡೇಶ್ವರರ ದರ್ಶನ ಪಡೆಯುತ್ತಾರಂತೆ. ಮೊದಲನೆಯ ಸುತ್ತಿನಲ್ಲಿ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಅವರ ಗೆಲುವು ನಿಶ್ಚಿತ ಎಂದು ಚಿಕ್ಕೋಡಿ ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ ತಿಳಿಸಿದ್ರು. ಚಿಕ್ಕೋಡಿಯ ಪುರಸಭೆಯಲ್ಲಿ ಬೂತ್ ನಂಬರ್ 199ರಲ್ಲಿ ಅವರು ಮತದಾನ ಮಾಡಿದ್ರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ಬೆಳಗಾವಿ ಜಿಲ್ಲೆಯಾದ್ಯಂತ ಬಿಜೆಪಿ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಪರ ಒಳ್ಳೆಯ ಮತದಾನವಾಗುತ್ತಿದೆ. ಬೆಳಗಾವಿ ಜಿಲ್ಲೆಯಲ್ಲಿ ಸಚಿವರು, ಬಿಜೆಪಿ ಶಾಸಕರು, ಸಂಸದರು, ಪಕ್ಷದ ಮುಖಂಡರು ಬಿಜೆಪಿ ಅಭ್ಯರ್ಥಿಗೆ ಹೆಚ್ಚಿನ ಮತಗಳು ಬರುವ ಹಾಗೆ ಕೆಲಸವನ್ನ ಮಾಡುತ್ತಿದ್ದಾರೆ ಎಂದರು. ರಾಜ್ಯದಲ್ಲಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ನೇತೃತ್ವದಲ್ಲಿ ಅಭಿವೃದ್ಧಿ ಕಾರ್ಯಗಳು ಆಗುತ್ತಿದ್ದು, ಇದರಿಂದ ಬಿಜೆಪಿ ಸರ್ಕಾರದ ಜನಪರ ಕಾರ್ಯಗಳನ್ನು ಮೆಚ್ಚಿ ಬಿಜೆಪಿ ಅಭ್ಯರ್ಥಿ ಪರ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ಮತದಾನ ಮಾಡುತ್ತಿದ್ದಾರೆ ಎಂದರು. ಶ್ರೀ ಮಹಂತೇಶ್ ಕವಟಗಿಮಠ್ ಅವರ ಪರವಾಗಿ ಭಾರತೀಯ ಜನತಾ ಪಕ್ಷದ ಎಲ್ಲ 18 ಕ್ಷೇತ್ರಗಳಲ್ಲಿ ಒಂದು ಒಳ್ಳೆಯ ರೆಸ್ಪಾನ್ಸ್ ಮಾಡಿದ್ದಾರೆ. ಆದ ಕಾರಣ ಅವರು ಮೊದಲನೇ ಪ್ರಾಸೆಸ್ನಲ್ಲಿ ನಮ್ಮ ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಅವರು ವಿಜಯಶಾಲಿ ಆಗ್ತಾರೆ ಅಂತ ನಾನು ವಿಶ್ವಾಸ ವ್ಯಕ್ತಪಡಿಸ್ತೀನಿ. ಯಾಕಂದರೆ ಇರ್ತಕ್ಕಂಥ ನಮ್ಮಲ್ಲಿ ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಮತ್ತು ಉಳಿದ ಎಲ್ಲ ಸಚಿವರು ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಶಾಸಕರಿರ್ಬೋದು, ಮಾಜಿ ಶಾಸಕರಿರ್ಬೋದು, ಸಂಸದರಿರ್ಬೋದು, ಮಾಜಿ ಸಂಸದರಿರ್ಬೋದು ಮತ್ತು ವಿಶೇಷವಾಗಿ ನಮ್ಮ ಎಲ್ಲ ಭಾರತೀಯ ಜನತಾ ಪಕ್ಷದ ಕ್ರಿಯಾಶೀಲ ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಇವತ್ತು ಬೆಳಗಾವಿ ಜಿಲ್ಲೆ, ಬೆಳಗಾವಿ ಗ್ರಾಮೀಣ ಇರ್ಬೋದು, ಬೆಳಗಾವಿ ಶಹರ ಇರ್ಬೋದು ಮತ್ತು ಚಿಕ್ಕೋಡಿ ಜಿಲ್ಲೆ, ಈ ಪ್ರಕಾರ ನಮ್ಮ ಭಾರತೀಯ ಜನತಾ ಪಕ್ಷದ 3 ಜಿಲ್ಲೆಗಳು ವಿಂಗಡಣೆಯಾಗಿದೆ. ಈ ಎಲ್ಲ ಪದಾಧಿಕಾರಿಗಳು ಕೂಡ ತಮ್ಮ ಮಟ್ಟಿಗೆ ಎಲ್ಲ ಮತ್ತು ಮಹಂತೇಶ್ ಕವಟಗಿಮಠ್ ಅವರು ಈಗ 2 ಸಲ ಆರಿಸಿ ಬಂದ ನಂತರ ಅವರು ಮಾಡಿದ ಕೆಲಸ ಕಾರ್ಯಗಳು ಇಡೀ ಎಲ್ಲ ಪಂಚಾಯಿತಿ ಮಟ್ಟದಲ್ಲಿ ಮುಟ್ಟಿದ್ದಾವೆ. ಸಾರ್ವಜನಿಕ ಕೆಲಸ ಇರ್ಬೋದು, ವೈಯಕ್ತಿಕ ಕೆಲಸ ಇರ್ಬೋದು, ಪಂಚಾಯಿತಿ ಕೆಲಸ ಇರ್ಬೋದು, ಮೆಂಬರ್ದ ಕೆಲಸ ಇರ್ಬೋದು. ಈ ಪ್ರಕಾರವಾಗಿ ನಮ್ಮ ಅಭ್ಯರ್ಥಿಯವರು ಮೊದಲನೇ ಪ್ರಾಸೆಸ್ನಲ್ಲಿ ವಿಜಯಶಾಲಿ ಆಗ್ತಾರೆ ನಾನು ಹೇಳ್ತೀನಿ. ಈ ಸಂದರ್ಭದಲ್ಲಿ ಪುರಸಭೆ ಸದಸ್ಯ ಜಗದೀಶ್ ಕವಟಗಿಮಠ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಭಾರತೀಯ ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರಿಗೆ ಅಥಣಿ ತಾಲೂಕಿನ ಸುಟ್ಟಟ್ಟಿ ಗ್ರಾಮದಲ್ಲಿ ಶ್ರೀ ಅಪ್ಪಯ್ಯ ಸ್ವಾಮಿ ಶಾಲೆಯ ಆಡಳಿತ ಮಂಡಳಿ ಹಾಗೂ ವಿದ್ಯಾರ್ಥಿಗಳಿಂದ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿದ ಭಾರತೀಯ ಸೇನಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರಿಗೆ ಅಥಣಿ ತಾಲೂಕು ಸುಟ್ಟಟ್ಟಿ ಗ್ರಾಮದಲ್ಲಿ ಶ್ರೀ
ಚನ್ನಪ್ಪಸ್ವಾಮಿ ಶಾಲೆಯ ವಿದ್ಯಾರ್ಥಿಗಳಿಂದ ಹಾಗೂ ಶಾಲಾ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ವತಿಯಿಂದ ಬಿಪಿನ್ ರಾವತ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಸಲ್ಲಿಸಲಾಯಿತು. ತಮಿಳುನಾಡಿನ ಕುನ್ನೂರ್ ಅರಣ್ಯ ಪ್ರದೇಶದಲ್ಲಿ ಸೇನಾ ಹೆಲಿಕಾಪ್ಟರ್ ದುರಂತದಲ್ಲಿ ಸಿಡಿಎಸ್ ಬಿಪಿನ್ ರಾವತ್ ಸೇರಿ 13 ಜನ ನಿಧನ ಹೊಂದಿದ್ದಾರೆ. ಹೀಗಾಗಿ ಇಡೀ ದೇಶಾದ್ಯಂತ ಶೋಕದ ವಾತಾವರಣ ನಿರ್ಮಾಣವಾಗಿದೆ. ಬಿಪಿನ್ ರಾವತ್ ಅವರ ಭಾವಚಿತ್ರದ ಮುಂದೆ ಮೇಣದ ಬತ್ತಿ ಬೆಳಗಿ ದೇವರು ಅವರ ಆತ್ಮಕ್ಕೆ ಶಾಂತಿ ಕರುಣಿಸಲೆಂದು ಪ್ರಾರ್ಥಿಸಲಾಯಿತು. ಈ ಸಂದರ್ಭದಲ್ಲಿ ಶಾಲಾ ವಿದ್ಯಾರ್ಥಿಗಳು ಸಂಭಾಜಿ ಅಂಬಾಜಿ, ಪರಶುರಾಮ್ ಭಂಗಿ, ಬಸವರಾಜ ಶಿಳನ್ನವರ್, ಸಂಗಣ್ಣ ಚೌಹಾನ್, ಕವಿತಾ ಕುಲಕರ್ಣಿ, ಅನುಪಮಾ ಅಂಬಾಜಿ, ಅಕ್ಷತಾ ಭಂಗಿ, ಅರುಣಾ ಯಳ್ಳೂರ್, ಸುಜಾತಾ ಮಾದರ್, ಪುಟ್ಟವ್ವ ಮಾದರ್, ಶಿವಗಂಗಾ ಮೋಟಗಿ, ಪ್ರಶಾಂತ್ ಚೌಹಾನ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕನ್ನಡ ಶಾಲೆ ಉಳಿವಿನ ಅಭಿವೃದ್ಧಿಗೆ ಹುಟ್ಟಿಕೊಂಡಿರುವ ಶಾಬಂದರ್ ಗ್ರಾಮದ ಎಪಿಜೆ ಅಬ್ದುಲ್ ಕಲಾಂ ಸಂಘಟನೆಯ ಮಹತ್ವಪೂರ್ಣ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಕೈ ಜೋಡಿಸುವ ಕಾರ್ಯಕ್ರಮ ಜರುಗಿತು. ಇದೇ ವೇಳೆ ದಾನಿಗಳು ನೀಡಿದ ಸಮವಸ್ತ್ರ ಹಾಗೂ ಪುಸ್ತಕ ವಿತರಣೆ ಸಮಾರಂಭವನ್ನು ಗ್ರಾಮದ ಹಿರಿಯರು ಮತ್ತು ಯುವಕರು ನಡೆಸಿಕೊಟ್ಟರು. ಕನ್ನಡ ಶಾಲೆಯ ಉಳಿವು ಹಾಗೂ ಅಭಿವೃದ್ಧಿಗೆ ಹುಟ್ಟಿಕೊಂಡಿರುವ ಶಾಬಂದರ್ ಗ್ರಾಮದ ಎಪಿಜೆ ಅಬ್ದುಲ್ ಕಲಾಂ ಸಂಘಟನೆಯ ಮಹತ್ವಪೂರ್ಣ ಕನ್ನಡ ಶಾಲೆಗಳ ಅಭಿವೃದ್ಧಿಗೆ ಕೈಜೋಡಿಸುವ ಕಾರ್ಯಕ್ರಮ ಜರುಗಿತು. ದಾನಿಗಳು ಕೊಟ್ಟ ಸಮವಸ್ತ್ರ ಮತ್ತು ಪುಸ್ತಕ ವಿತರಣೆ ಸಮಾರಂಭದಲ್ಲಿ ಶಹಬಂದರ್ ಗ್ರಾಮದ ಉತ್ಸಾಹಿ ಹಿರಿಯರು ಹಾಗೂ ಯುವಕರ ತಂಡ ನೆರವೇರಿಸಿಕೊಟ್ರು. ತಾವು ಕಲಿತ ಶಾಲೆ ಅಭಿವೃದ್ಧಿಗೆ ಟೊಂಕ ಕಟ್ಟಿ ನಿಂತಿರುವ ಯುವ ಸಂಘಟನೆ ಇದೇ ಸಂದರ್ಭದಲ್ಲಿ ಸಾಧಕರಿಗೆ ಸನ್ಮಾನಿಸಲಾಯಿತು. ಕರ್ನಾಟಕ ಹನಬರ್ ಸಾಮಾಜಿಕ ಜಾಲತಾಣ ತಂಡದ ಅಧ್ಯಕ್ಷರಾದ ನಾಗರಾಜ್ ಹನ್ಬರ್ ಇವರಿಗೂ ಕೂಡ ಇದೇ ಸಂದರ್ಭದಲ್ಲಿ ಸನ್ಮಾನ ಮಾಡಲಾಯಿತು. ಹಾಗೂ ಕನ್ನಡ ಶಾಲೆಯ ಅಭಿವೃದ್ಧಿಗೆ ಬೇಕಾಗುವ ಮುಂದಿನ ಕಾರ್ಯಗಳಿಗೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ ದಾನಿಗಳ ನೆರವನ್ನು ಒದಗಿಸಿಕೊಡುವ ಕಾರ್ಯವನ್ನು ಮಾಡಲಾಗುವುದೆಂದು ನಾಗರಾಜ್ ಹನ್ಬರ್ ತಿಳಿಸಿದ್ರು. ಪ್ರಾಸ್ತಾವಿಕವಾಗಿ ಕಾರ್ಯಕ್ರಮ ನಿರೂಪಣೆ ಹಾಗೂ ಅಚ್ಚುಕಟ್ಟಾಗಿ ಸಮಾರಂಭವನ್ನ ಆಯೋಜಿಸಿದ್ದ ಶಾಲೆಯ ಹಳೆಯ ವಿದ್ಯಾರ್ಥಿಗಳಾದ ಹಾಗೂ ವೃತ್ತಿಯಲ್ಲಿ ಸರ್ಕಾರಿ ಕೆಎಸ್ಆರ್ಟಿಸಿ ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸುತ್ತಿರುವ ಮಾರುತಿ ಬುಕನಟ್ಟಿ ಅವರು ನಡೆಸಿಕೊಟ್ರು. ಜಮಖಂಡಿಯ ಶರಣಶ್ರೀ ಈಶ್ವರ ಮಂಟೂರ್ ಅವರು ಲಿಂಗೈಕ್ಯರಾಗಿರುವುದು ನಾಡಿನ ಧರ್ಮಾಭಿಮಾನಿಗಳಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಸ್ವಾಮೀಜಿಯವರು ಕಂಬನಿ ಮಿಡಿದಿದ್ದಾರೆ. ಶರಣಶ್ರೀ ಈಶ್ವರ್ ಮಂಟೂರ್ ಅವರು ಲಿಂಗೈಕ್ಯರಾಗಿರುವುದು ನಾಡಿನ ಧರ್ಮಾಭಿಮಾನಿಗಳಿಗೆ ತುಂಬಲಾರದ ನಷ್ಟವಾಗಿದೆ. ಅವರ ಕಾಯಕ, ಪ್ರೇಮ, ನಿಷ್ಠೆ, ಶ್ರದ್ಧೆ ದೊಡ್ಡದು. ಪ್ರವಚನದ ಮೇಲೆಯೇ ಪ್ರಬಂಧ ಮಂಡಿಸಿ ಪದವಿ ಪಡೆದ ಪ್ರಖ್ಯಾತರು ಎಂದು ಶರಣಶ್ರೀ ಈಶ್ವರ್ ಮಂಟೂರ್ ಅವರ ನಿಧನಕ್ಕೆ ಬೆಳಗಾವಿ ಹುಕ್ಕೇರಿ ಹಿರೇಮಠದ ಶ್ರೀ ಶಟಸ್ಥಲ ಬ್ರಹ್ಮಿ ಚಂದ್ರಶೇಖರ ಶಿವಾಚಾರ್ಯ ಮಹಾಸ್ವಾಮೀಜಿಗಳು ಸಂತಾಪ ಸೂಚಿಸಿದ್ದಾರೆ. ಶರಣಶ್ರೀ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಇವತ್ತು ಲಿಂಗೈಕ್ಯರಾಗಿರುವ ಸುದ್ದಿಯನ್ನು ಕೇಳಿ ನಮಗೆ ತುಂಬಾ ನೋವಾಗಿದೆ. ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಖ್ಯಾತ ಪ್ರವಚನಕಾರರಷ್ಟೇ ಅಲ್ಲ, ಪ್ರವಚನ ಅನ್ನುವ ಪ್ರಬಂಧವನ್ನೇ ಮಂಡಿಸಿ ಡಾಕ್ಟರೇಟ್ ಪದವಿಯನ್ನು ಪಡೆದುಕೊಂಡವರು ಈಶ್ವರ್ ಮಂಟೂರ್ ಅವರು. ಸಾಕಷ್ಟು ಕನಸನ್ನು ಕಟ್ಟಿಕೊಂಡಿದ್ರು. ಸಮಾಜಕ್ಕೆ ವಿಶೇಷವಾಗಿರುವ ಕಾರ್ಯವನ್ನು ಮಾಡಬೇಕು ಅನ್ಕೊಂಡು ಗುರುಕುಲವನ್ನು ಕೂಡ ಸ್ಥಾಪಿಸಿ ಪ್ರತಿ ವರ್ಷ ಅದ್ಭುತವಾದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬರ್ತಾ ಇದ್ರು. ಅಷ್ಟೇ ಅಲ್ಲ, ಕರ್ನಾಟಕ, ಮಹಾರಾಷ್ಟ್ರ, ಆಂಧ್ರ ಪ್ರದೇಶ ಅನೇಕ ಕಡೆ ಪ್ರವಚನವನ್ನ ಮಾಡಿರುವ ಈಶ್ವರ ಮಂಟೂರ್ ಅವರು ಇವತ್ತು ನಮ್ಮೊಂದಿಗಿಲ್ಲ. ಪ್ರವಚನ ರಂಗ ಇವರ ಅಗಲಿಕೆಯಿಂದ ಬಡವಾಗಿದೆ ಅನ್ಕೊಳ್ತೇನೆ. ಅವರ ಆತ್ಮಕ್ಕೆ ಭಗವಂತ ಚಿರಶಾಂತಿ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ಇದ್ದೇನೆ. ಶರಣಶ್ರೀ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಕವಿಯಾಗಿ, ಚಿಂತಕರಾಗಿ, ಅನುಭಾವಿ ಪ್ರವಚನಕಾರರಾಗಿ, ಸಾಹಿತಿಗಳಾಗಿ ಸಮಾಜೋಧಾರ್ಮಿಕ ಕಾರ್ಯಗಳನ್ನು ಮಾಡುತ್ತಾ ಮುನ್ನಡೆದಿದ್ದರು. ಕಲ್ಲು ಮನಸ್ಸಿನ ಹೃದಯಗಳನ್ನ ಹೂವಿನಂತೆ ಅರಳಿಸುವ ಕ್ರೂರಿಗಳ ಭಾವದಲ್ಲಿ ದಯೆಯನ್ನು ತುಂಬುವ, ದ್ವೇಷಿಗಳ ಮನದಲ್ಲಿ ಪ್ರೀತಿಯ ಹಣತೆಯನ್ನು ಹಚ್ಚುವ ವಿನಯ ಗುಣ, ಸರಳ ಸಂಪನ್ನ ಶರಣರಾದ ಇವರ ತ್ಯಾಗ, ಸೇವೆ ಅನುಪಮವಾದದ್ದು. ಶರಣಶ್ರೀ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹುನ್ನೂರಿನ ಕಲಾನೇಕಾರ್ ಕುಟುಂಬದಲ್ಲಿ 23/3/1972 ತಂದೆ ಶ್ರೀಶೈಲಪ್ಪ, ತಾಯಿ ಅನ್ನಪೂರ್ಣ ಶರಣ ದಂಪತಿಗಳ ಪುಣ್ಯ ಉದರದಿಂದ ಜನ್ಮ ತಾಳಿದವರು. ಬಾಲ್ಯದಲ್ಲಿಯೇ ಶಿಕ್ಷಣದೊಂದಿಗೆ ಸಂಗೀತ, ಸಾಹಿತ್ಯ, ಭಜನೆ, ಪುರಾಣ ಪ್ರವಚನ ಮುಂತಾದ ಕಲೆಗಳನ್ನು ಮೈಗೂಡಿಸಿಕೊಂಡು ಬೆಳೆದವರು. ತಿಳಿಯಲಾರದ ಘನವನ್ನು ತಿಳಿಯುವ, ಕಾಣಬಾರದ ಪರಮ ವಸ್ತುಗಳನ್ನು ಕಾಣುವ ಅಂತರಂಗದ ರತ್ನವಾದ ಆತ್ಮವಿದ್ಯೆಯ ಕಡೆಗೆ ಒಲವು ತೋರಿದವರು. ಪೂಜ್ಯ ಶರಣರು 1993ರಲ್ಲಿ ಬಿಕಾಂ ಪದವಿ ಪಡೆದು ಅನ್ನಾಗೃಹ ಪಾಠ ಶಿಕ್ಷಣ ಕೇಂದ್ರ ಆರಂಭಿಸಿ 5 ವರ್ಷಗಳ
ಕಾಲ. ಜ್ಞಾನ ಚಿಂತನದಡಿಯಲ್ಲಿ ಆಧ್ಯಾತ್ಮಿಕ ತಳಹದಿಯ ಮೇಲೆ ಸಹಸ್ರಾರು ಮಕ್ಕಳಿಗೆ ಜ್ಞಾನ ದಾಸೋಹ ನೀಡುತ್ತಲೇ ಬ್ಯಾಂಕಿನಲ್ಲಿ ಕರಣಿಕರಾಗಿ ಸೇವೆ ಸಲ್ಲಿಸಿದವರು. ಬಸವಾದಿ ಶಿವಶರಣರ ತತ್ವ ಸಿದ್ಧಾಂತಗಳನ್ನು ಅಪ್ಪಿಕೊಂಡ ಶರಣ ಈಶ್ವರ್ ಮಂಟೂರ್ ಅವರು ಪ್ರವಚನಗಳ ಮೂಲಕ ನಾಡಿನ ಜನ ಮನದಲ್ಲಿ ಬಸವ ತತ್ವವನ್ನ ಬಿತ್ತರಿಸುವ ಸಂಕಲ್ಪ ತೊಟ್ಟ ಇವರು ಬ್ಯಾಂಕ್ ಹುದ್ದೆಗೆ ರಾಜೀನಾಮೆ ನೀಡಿ ಶರಣ ಪಥದಲ್ಲಿ ಹೆಜ್ಜೆ ಇರಿಸಿದವರು. ನಾಡಿನ ದೇಶಿ ಕಲೆಗಳನ್ನ ಉಳಿಸಿ ಬೆಳೆಸಲು ರಾಗರಶ್ಮಿ ಎಂಬ 10 ಕಲಾವಿದರ ಜಾನಪದ ಬಳಗ ಕಟ್ಟಿಕೊಂಡು ಹಳ್ಳಿ ಹಳ್ಳಿಗೆ ಸಂಚರಿಸಿ ಸುಗಮ ಸಂಗೀತ ಕ್ಷೇತ್ರವನ್ನ ಶ್ರೀಮಂತಗೊಳಿಸಿದವರು. ಸಮಾಜದ ಏಳಿಗೆಗಾಗಿ ಕರ್ನಾಟಕ, ಆಂಧ್ರಪ್ರದೇಶ, ಮಹಾರಾಷ್ಟ್ರ, ಗೋವಾದ ಗಡಿ ಭಾಗದಲ್ಲೆಲ್ಲ ಶರಣರಂತೆ ಸಂಚರಿಸಿ ಬೆಹರಿನ್, ದುಬೈ ರಾಷ್ಟ್ರಗಳಲ್ಲೂ ಕೂಡ ಶರಣ ಸಂಸ್ಕೃತಿಯ ಪ್ರಚಾರ, ಪ್ರಸಾರ, ವಚನ, ಪ್ರವಚನ ಮಾಡಿದ ಕೀರ್ತಿ ಈ ಶರಣರಿಗೆ ಸಲ್ಲುತ್ತದೆ. ಶ್ರೇಷ್ಠ ಅನುಭಾವಿ ಪ್ರವಚನಕಾರರಾದ ಶರಣಶ್ರೀ ಡಾಕ್ಟರ್ ಈಶ್ವರ್ ಮಂಟೂರ್ ಅವರು ಗೀತ ರಚನಕಾರರು ಹಾಗೂ ಶ್ರೇಷ್ಠ ಸಂಗೀತಕಾರರು. ಬಸವ ಭಾವಗೀತೆಗಳು, ಬಸವ ಭಾವ ಪೂಜೆ, ವಚನ ವಂದನೆ, ತವರಿನ ತಾವರೆ ಮುಂತಾದ ಭಕ್ತಿ ಪರವಶೆಯ 10 ಸಿಡಿ, ವಿಸಿಡಿಗಳು ಕನ್ನಡಿಗರ ಕೈಸೇರುವುದರ ಜೊತೆಗೆ ದೇಶ ವಿದೇಶಗಳಲ್ಲಿರುವ ಕನ್ನಡದ ಮನೆಗಳಲ್ಲಿ ಸಂಭ್ರಮಿಸುತ್ತಿವೆ. ನೆತ್ತಿಗೆ ಬುತ್ತಿ, ಅಂತರಂಗದ ಮೃದಂಗ, ಪುಟ್ಟಹಣತೆ, ವಚನ ಹನಿ, ಮಹಾಂತ ಜೋಳಿಗೆ, ವಚನ ವೃಕ್ಷ ಮುಂತಾದ ಕೃತಿ ಕುಸುಮಗಳು ಓದುಗರ ಅಭಿಮಾನಕ್ಕೆ ಸಾಕ್ಷಿಯಾಗಿವೆ. ಪ್ರವಚನ ಭಾಸ್ಕರ, ಪ್ರವಚನ ಪ್ರಭಾಕರ, ಪ್ರವಚನ ಚೇತನ, ಪ್ರವಚನ ಭೂಷಣ, ಸಂಗೀತ ಸುಧಾಕರ, ಕಂಚಿನ ಕಂಠದ ವೀರವಾಣಿ, ಶರಣಶ್ರೀ ಶ್ರೇಷ್ಠ ಕವಿ, ಅನಾಥ ಮಕ್ಕಳ ತಾಯಿ, ಅಬಲೆಯ ಬಂಧು, ಉತ್ಸಾಹದ ಖಣಿ, ಸಾಹಿತ್ಯದ ಚಿಲುಮೆ ಮುಂತಾದ ಗೌರವ ಬಿರುದುಗಳಿಗೆ ಇವರು ಭಾಜನರಾಗಿದ್ದಾರೆ. ಎಂಎ ಪದವಿ ಪಡೆದ ಶರಣರು ಸತತ ಅಧ್ಯಯನ, ಕಠಿಣ ಪರಿಶ್ರಮ, ಅಂದುಕೊಂಡದ್ದನ್ನ ಸಾಧಿಸುವ ಛಲ, ನಿರಂತರ ಚಿಂತನದ ಫಲವಾಗಿ ಸ್ವತಃ ಖ್ಯಾತ ಪ್ರವಚನಕಾರರಾಗಿರುವುದರಿಂದ ತಮ್ಮ ಪ್ರವಚನ ಕ್ಷೇತ್ರವನ್ನೇ ಆಧಾರವಾಗಿಟ್ಟುಕೊಂಡು ಇದುವರೆಗೂ ಅಧ್ಯಯನಕ್ಕೆ ಒಳಪಡದ ಕನ್ನಡದಲ್ಲಿ ಪ್ರವಚನ ಸಾಹಿತ್ಯ ಪಿಎಚ್ಡಿ ಪ್ರಬಂಧಕ್ಕೆ ಹಂಪಿ ಕನ್ನಡ ವಿಶ್ವವಿದ್ಯಾಲಯದಿಂದ 2013 ಡಿಸೆಂಬರ್ 21 ನುಡಿ ಹಬ್ಬದ ಸಂಭ್ರಮದಲ್ಲಿ ಡಾಕ್ಟರೇಟ್ ಪದವಿ ಪಡೆದಿರುವುದು ಅಭಿಮಾನದ ಸಂಗತಿ. ಜಮಖಂಡಿ ತಾಲೂಕಿನ ಹುನ್ನೂರ್ ಮಧುರಖಂಡಿಯ ಸುಂದರ ಪರಿಸರದಲ್ಲಿ ಬೆಟ್ಟದ ಇಳಿಜಾರಿನಲ್ಲಿ ಬಸವಜ್ಞಾನ ಗುರುಕುಲ, ಸಾಂಸ್ಕೃತಿಕ, ಧಾರ್ಮಿಕ, ಆಧ್ಯಾತ್ಮಿಕ ಯೋಗಾಶ್ರಮವನ್ನ ಇವರು ಸ್ಥಾಪಿಸಿದ್ದಾರೆ. ಈ ಆಶ್ರಮದಲ್ಲಿ ನಾಡಿನ ಅನಾಥ ಬಡ ಮಕ್ಕಳಿಗೆ ಅನ್ನ, ವಸ್ತ್ರ, ಆಶ್ರಯ, ಶಿಕ್ಷಣ, ಸಂಸ್ಕಾರ ನೀಡುವುದರ ಜೊತೆಗೆ ಸಂಗೀತ, ಗಣಕಯಂತ್ರಜ್ಞಾನ, ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವ್ಯಕ್ತಿತ್ವ ವಿಕಸನ ಶಿಬಿರ, ಪರಿಸರ ಸಂರಕ್ಷಣೆ, ನೇತ್ರದಾನ, ರಕ್ತದಾನ, ಉಚಿತ ಆರೋಗ್ಯ ಶಿಬಿರಗಳು, ಪುಸ್ತಕ ಪ್ರಕಟಣೆ, ಪ್ರತಿ ತಿಂಗಳ ಕೊನೆಯ ಶನಿವಾರ ಶಿವಾನುಭವ ಸಂಪದ ಮಾಸಿಕ ಕಾರ್ಯಕ್ರಮ ನಿರಂತರವಾಗಿ ನಡೆಯುತ್ತಿದೆ. ಪ್ರತಿ ವರ್ಷ ಡಿಸೆಂಬರ್ 25, 26 ಮತ್ತು 27 3 ದಿನಗಳ ಕಾಲ ಶರಣ ಸಂಸ್ಕೃತಿ ಉತ್ಸವ ಹಾಗೂ ಜಾನಪದ ಕಲಾ ಮಹೋತ್ಸವವನ್ನ ಅತ್ಯಂತ ವಿಜೃಂಭಣೆಯಿಂದ ಆಚರಿಸುತ್ತಾರೆ. ಈ ಮೂಲಕ ನೆಲ, ಜಲ, ಕಲೆ, ಕೃಷಿ, ದಾಸೋಹ, ನಾಡು, ನುಡಿ, ಸಂಸ್ಕೃತಿ ಸಂವರ್ಧನೆಗಾಗಿ ಶ್ರಮಿಸಿದ ಸಾಧಕರಿಗೆ ರಾಜ್ಯ ಮಟ್ಟದ 3 ಪ್ರತಿಷ್ಠಿತ ಪ್ರಶಸ್ತಿಗಳನ್ನ ನೀಡುತ್ತಾ ಬಂದಿರುವುದು ಇವರ ಆಶ್ರಮದ ವಿಶೇಷತೆ. 100 ಜನ ಎಲೆಮರೆಯ ಕಾಯಿಯಂತಿರುವ ಸಾಧಕರನ್ನು ಗೌರವಿಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ. ಇವರು ಎನಗಿಂತ ಕಿರಿಯರಿಲ್ಲ ಎಂಬುದಕ್ಕೆ ರೂಪಕವಾಗಿದ್ದು ಕಾಯಕದಲ್ಲೇ ಕೈಲಾಸವಿದೆ ಎಂಬುದನ್ನ ಕರಸ್ಥಳದಲ್ಲಿ ಪ್ರತಿಷ್ಠಾಪಿಸಿಕೊಂಡ ಶಿವಾನುಭವಿ ಶರಣರಾಗಿದ್ದಾರೆ. ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಜೈ ಜವಾನ್ ಕೋಚಿಂಗ್ ಸೆಂಟರ್, ಪೊಲೀಸ್ ಇಲಾಖೆ ಹಾಗೂ ಶಾಲಾ ಮಕ್ಕಳ ಸಹಯೋಗದೊಂದಿಗೆ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ಅವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಅಲ್ಲದೆ ಆಲೂರವ್ವನ ದೇವಾಲಯದಿಂದ ಅಶೋಕ ಸ್ತಂಭದವರೆಗೆ ವಿದ್ಯಾರ್ಥಿಗಳು ಕ್ಯಾಂಡಲ್ ಮಾರ್ಚ್ ನಡೆಸಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪಾಶ್ಚಾಪುರ ಗ್ರಾಮದಲ್ಲಿ ಜೈ ಜವಾನ್ ಕೋಚಿಂಗ್ ಸೆಂಟರ್, ಪೊಲೀಸ್ ಇಲಾಖೆ ಮತ್ತು ಶಾಲಾ ಮಕ್ಕಳ ಸಹಯೋಗದೊಂದಿಗೆ ಸಿಡಿಎಸ್ ಜನರಲ್ ಬಿಪಿನ್ ರಾವತ್ ರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು. ಆಲೂರವ್ವ ದೇವಿ ದೇವಾಲಯದಿಂದ ಆರಂಭಗೊಂಡ ಕ್ಯಾಂಡಲ್ ಮಾರ್ಚ್ ಬಸ್ ನಿಲ್ದಾಣದ ಹತ್ತಿರವಿರುವ ಅಶೋಕ ಸ್ತಂಭದವರೆಗೆ ವಿದ್ಯಾರ್ಥಿಗಳೊಂದಿಗೆ ಹಾಗೂ ಪೊಲೀಸ್ ಇಲಾಖೆ, ಜೈ ಜವಾನ್ ಕೋಚಿಂಗ್ ಸೆಂಟರ್ ತರಬೇತುದಾರ ಇವರ ಸಹಕಾರದಿಂದ ಭಾವಪೂರ್ಣ ಶ್ರದ್ಧಾಂಜಲಿ ನೆರವೇರಿಸಲಾಯಿತು. ಈ ವೇಳೆ ಮೌನ ಆಚರಣೆ ಮಾಡುವುದರೊಂದಿಗೆ ಗೌರವ ನಮನ ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಇಎಸ್ಐ ಮುಲ್ಲಾ ಅವರು ವೀರ ಯೋಧರನ್ನ ಕಳೆದುಕೊಂಡು ನಮ್ಮ ದೇಶ ಬಡವಾಗಿದೆ ಎಂದರು. ನಿವೃತ್ತ ಯೋಧರಾದ ಬಸವರಾಜ್ ಕುರ್ಬೇಟ್ ಮಾತನಾಡಿ, ಬಿಪಿನ್ ರಾವತ್ ಸೇನಾಧಿಕಾರಿಯನ್ನು ಕಳೆದುಕೊಂಡದ್ದು, ಇತರ ಯೋಧರನ್ನು ಕಳೆದುಕೊಂಡದ್ದು ನಮ್ಮ ದೇಶಕ್ಕೆ ತುಂಬಲಾರದ ನಷ್ಟ ಎಂದರು. ಅವರಿಗೆ, ಅವರ ಕುಟುಂಬಕ್ಕೆ ದೇವರು ಶಾಂತಿ ನೀಡಲಿ ಎಂದು ಕೋರಿದ್ರು. ಈ ಸಂದರ್ಭದಲ್ಲಿ ಪಾಶ್ಚಾಪುರ್ ಗ್ರಾಮದ ಹಿರಿಯರು, ಗಣ್ಯಮಾನ್ಯರು, ವಿದ್ಯಾರ್ಥಿಗಳು, ಜೈ ಜವಾನ್ ಕೋಚಿಂಗ್ ಸೆಂಟರ್ ತರಬೇತುದಾರರು, ಪೊಲೀಸ್ ಇಲಾಖೆ ಅಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ವೀರ ಯೋಧರನ್ನು ಕಳ್ಕೊಂಡು ಇವತ್ತು ನಮ್ಮ ದೇಶ ಬಡವಾಗಿದೆ. ಕಾರಣ ನಿನ್ನೆ ದಿವಸ ನಡೆದಂಥ ಕರಿಕಪೇಟೆ ದುರಂತದಲ್ಲಿ ನಾವು ದೇಶದ ಬಿಪಿನ್ ರಾವತ್ ಸಾಹೇಬರನ್ನು, ಅವರ ಕುಟುಂಬದವರನ್ನು ಹಾಗೂ ಅವ್ರ ಜೊತೆಗೆ ಇದ್ದಂಥ ಸಹೋದರಿಗಳಂಥ 13 ಜನರನ್ನು ಕಳೆದುಕೊಂಡಿದ್ದೇವೆ. ಕಾರಣ
ಅವರು ಮೌನ ಆಚರಣೆ ಯೋಜನೆ ಸದಸ್ಯರಿದ್ದು ವಾಶಾಪುರ ಗ್ರಾಮದ ಜನತೆ ಎಲ್ಲರೂ ಸಹಕಾರ ಕೊಟ್ಟು ಮೌನಾಚರಣೆಯನ್ನು ಮಾಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನನ್ನ 2 ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಿನ್ನೆಯ ದಿನ ಆದಂಥ ಒಂದು ದುರ್ದೈವ ಹೆಲಿಕಾಪ್ಟರ್ ಘಟನೆಯಲ್ಲಿ ನಮ್ಮ ದೇಶದ ರಕ್ಷಣಾ ಪಡೆಯ ಮುಖ್ಯಸ್ಥರಾದಂಥ ಜನರಲ್ ಬಿಪಿನ್ ರಾವತ್ ಸಾಹೇಬರು ಹಾಗೂ ಅವರ ಧರ್ಮಪತ್ನಿ ಹಾಗೂ ದೇಶದ ವೀರ ಯೋಧರನ್ನು ನಾವು ಕಳೆದುಕೊಂಡಿದ್ದೀವಿ. ಅಂಥ ಒಂದು ದುರ್ದೈವ ಘಟನೆ ನಡಿಬಾರ್ದಾಗಿತ್ತು. ಯಾಕಂದರೆ ನಮ್ಮ ದೇಶದ ವಿಶ್ವಕ್ಕೆ ಪರಿಚಯ ಮಾಡಿಕೊಟ್ಟಂಥ ನಮ್ಮ ಮುಖಂಡರಾದಂಥ ಹಾಗೂ ಮುಖ್ಯಸ್ಥರಾದಂಥ 3 ಸೇನೆಗಳ ಪಡೆಯ ಮುಖ್ಯಸ್ಥರಾದಂಥ ಬಿಪಿನ್ ರಾವತ್ ಸಾಹೇಬರು ಸೈನಿಕರೇ ನಮ್ಮ ದೇಶದ ಸೇನಾಧಿಕಾರಿಗಳೆಂದು ಪರಿಗಣಿಸಿ ತಾವೂ ಸಹ ಸೈನಿಕರ ಜೊತೆಗೆ ತಮ್ಮ ಜೀವನವನ್ನು ಮುಡಿಪಾಗಿಟ್ಟು ಕೊನೆಯದಾಗಿ ಭಾರತಾಂಬೆಗೆ ತಮ್ಮ ವೀರಮರಣವನ್ನು ಒಪ್ಪಿಸಿ ಭಾರತಾಂಬೆ ಸೇವೆ ಸಲ್ಲಿಸುತ್ತಾ ನಿನ್ನೆ ಆದಂಥ ದುರ್ದೈವ ಘಟನೆಯಲ್ಲಿ ತಮ್ಮ ಪ್ರಾಣವನ್ನು ಕಳೆದುಕೊಂಡಿದ್ದಾರೆ. ಕಾಗವಾಡ ತಾಲೂಕಿನ 8 ಗ್ರಾಮ ಪಂಚಾಯಿತಿಗಳಲ್ಲಿ ಶಾಂತಿಯುತ ಮತದಾನ ನಡೆದಿದೆ ಎಂದು ಉಗಾರ್ ಗ್ರಾಮದಲ್ಲಿ ತಹಶೀಲ್ದಾರ್ ರಾಜೇಶ್ ಬುರ್ಲಿ ಮಾಹಿತಿ ನೀಡಿದ್ದಾರೆ. ಕಾಗವಾಡ ತಾಲೂಕಿನ 8 ಗ್ರಾಮ ಪಂಚಾಯಿತಿಗಳಲ್ಲಿ ಶಾಂತಿಯುತ ಮತದಾನ ಜರುಗುತ್ತಿದೆ ಎಂದು ತಹಶೀಲ್ದಾರ್ ರಾಜೇಶ್ ಬುರ್ಲಿ ಉಗಾರದಲ್ಲಿ ತಿಳಿಸಿದ್ರು. ಕಾಗವಾಡ ತಾಲೂಕಿನಲ್ಲಿ 8 ಗ್ರಾಮ ಪಂಚಾಯಿತಿಗಳಲ್ಲಿ 202 ಮತದಾರರು ಮತ ಚಲಾಯಿಸಲಿದ್ದಾರೆ. ಮಧ್ಯಾಹ್ನದವರೆಗೆ ಉಗಾರ್, ಕುಸನಾಳ್, ಜೂಗುಳ್, ಕೃಷ್ಣಾ, ಕಿತ್ತೂರ್ ಗ್ರಾಮ ಪಂಚಾಯಿತಿಗಳಲ್ಲಿ 100% ಸದಸ್ಯರು ಮತ ಚಲಾಯಿಸಿದ್ದಾರೆ. ಬಿಜೆಪಿ ಪಕ್ಷದ ಯುವ ಮುಖಂಡ ಶ್ರೀನಿವಾಸ್ ಪಾಟೀಲ್ ಮಾತನಾಡಿ, ಕಾಗವಾಡ ಕ್ಷೇತ್ರದಲ್ಲಿ ಬಿಜೆಪಿ ಪಕ್ಷದ ಪರ 90% ಮತದಾರರು ಮತ ಚಲಾಯಿಸಿದ್ದಾರೆ. ಗ್ರಾಮಗಳಲ್ಲಿನ ಎಲ್ಲ ಸದಸ್ಯರು ಸಂತಸದಿಂದ ಬಿಜೆಪಿ ಪಕ್ಷದ ಅಭ್ಯರ್ಥಿ ಮಹಂತೇಶ್ ಕವಟಗಿಮಠ್ ಪರ ಮತ ಚಲಾಯಿಸಿದ್ದನ್ನು ಕೇಳಿ ನನಗೆ ಸಂತೋಷವಾಗಿದೆ ಎಂದರು. ನಮ್ಮೆಲ್ಲ ಕಾರ್ಯಕರ್ತ ಕೇಳಿದಾಗ ಇಷ್ಟು ಖುಷಿ ಆಯಿತು ನಮಗೆ. ನನ್ನ ಅನಿಸೋಮಟ್ಟಿಗೆ ಇಡೀ ಬೆಳಗಾವಿ ಜಿಲ್ಲೆಯಲ್ಲಿ ಕಾಗವಾಡ ಕ್ಷೇತ್ರದ ಹೈಯೆಸ್ಟ್ ವೋಟಿಂಗ್ ಬಿಜೆಪಿ ಆಗುತ್ತೆ. ಮಂತೋನೆ ಅವ್ರದ್ದು ಸ್ವಭಾವ, ಅವ್ರದ್ದು ಕೆಲಸ ಮಾಡೋದು ಪದ್ಧತಿ ಮತ್ತು ನಮ್ಮ ತಂದೆಯವರು ಈ ಕ್ಷೇತ್ರದಿಂದ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಎಲ್ಲರದ್ದು ನೋಡ್ಕೊಂಡು ಅವರು ನಮ್ಮ ಎಲ್ಲ ಕಾರ್ಯಕರ್ತರು ಅದಾರ, ಅವರು ಈ ಪಂಚಾಯತ್ ಸದಸ್ಯರ ಎಲ್ಲರೂ 90% ಬಿಜೆಪಿ ವೋಟ್ ಹಾಕಿದ್ದಾರೆ. ಭಾಳ ಖುಷಿ ಆಯ್ತು. ಮತ್ತು ಮಂತೋನ ಬರೇ ಫಸ್ಟ್ ಲಿಸ್ಟ್ನಾಗ ಅವ್ರದ್ದು ಕ್ಲಿಯರ್ ಆಗ್ತೈತಿ. ಉಗಾರ್ ಬುದ್ರುಕ್ ಗ್ರಾಮದ ಮುಖಂಡರು ಅಥನಿ ಪಿಎಲ್ಡಿ ಬ್ಯಾಂಕಿನ ಅಧ್ಯಕ್ಷ ಶೀತಲ್ಗೌಡ ಪಾಟೀಲ್ ಮಾತನಾಡಿ, ಉಗಾರದಲ್ಲಿ 26 ಸದಸ್ಯರು ಬಿಜೆಪಿ ಪಕ್ಷದ ಪರ ಮತ ಚಲಾಯಿಸಿದ್ದು, ಇದೇ ರೀತಿ ತಾಲೂಕಿನ ಇನ್ನುಳಿದ ಗ್ರಾಮ ಪಂಚಾಯಿತಿಗಳಲ್ಲೂ ಬಿಜೆಪಿಗೆ ಅಧಿಕ ಮತದಾನವಾಗಿದೆ. ಮಹಂತೇಶ್ ಕವಟಗಿಮಠ್ ಮೊದಲನೇ ಸುತ್ತಿನಲ್ಲಿ ಜಯ ಭೇರಿ ಬಾರಿಸಲಿದ್ದಾರೆ ಎಂದರು. ಆದೇಶದ ಮೇರೆಗೆ ನಮ್ಮ ಉಗಾರ ಜಿಲ್ಲಾ ಪಂಚಾಯಿತಿಯ ಗ್ರಾಮ ಪಂಚಾಯಿತಿಗಳಂತ ಉಗಾರ್, ಬುದ್ರುಕ್ ಆಗಲಿ, ಕೃಷ್ಣಾಳ್ ಆಗಲಿ, ಅದೇ ರೀತಿಯಾಗಿ ಸಿರುಗುಪ್ಪಿ, ಜುಗೋಳ, ಈ ಏನು ಗ್ರಾಮ ಪಂಚಾಯಿತಿಗಳಿದ್ದು ಈ ಎಲ್ಲನೂ 96 ಪೈಕಿ 2 ಮೈತಾಗಿ 94 ಒಂದು ಮತಗಳ ನಮ್ಮ ಭಾರತೀಯ ಜನತಾ ಪಕ್ಷದ ಪರವಾಗಿದ್ದವು. ಎಲ್ಲರೂ 94 ಜನ ನಮ್ಮ ಮಹಂತೇಶನ ಕವಟಗಿಮಠ ಅವರಿಗೆ ವೋಟ್ ಹಾಕ್ತಾರೆ ಅನ್ನುವಂಥ ವಿಶ್ವಾಸ ವ್ಯಕ್ತಪಡಿಸ್ತಾ ನನ್ನ ಮಾತು. ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಅನ್ನಗೌಡ ಪಾಟೀಲ್, ಉಪಾಧ್ಯಕ್ಷೆ ಆಶಾ ಪೂಜಾರಿ, ಸದಸ್ಯರಾದ ಅಪ್ಪಸಾಬ್ ಚೌಗುಲ, ವಿಜಯ್ ಶಿಂಧೆ, ಮನೋಜ್ ಕುಸನಾಳೆ, ಪ್ರಮೋದ್ ಹೋಸೂರೆ, ಅಮೀನ್ ಶೇಖ್, ಜೈಪಾಲ್ ಸಾಂಗ್ವಾಡೆ, ಸಂಗಮೇಶ್ ಪಡಗಣ್ಣವರ್, ದಿಲಾವರ್ ನೇಜ್ಕರ್, ವಿನಾಯಕ್ ಶಿಂಧೆ, ಶ್ರಾವಣ್ ಗೋಂದಳಪ್ಪ ಸಾಬ್ ಸನದಿ, ರವಿ ಕಮತೆ, ವಿಜಯ್ ಖನ್ನಿಕುಡೆ, ಅಶೋಕ್ ನಾಂದನಿ, ಚಿದಾನಂದ್ ಅಥನಿ, ಅಮಿತ್ ಪಾಟೀಲ್, ಸುಭಾಷ್ ಅಥನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸಿದ್ದಯ್ಯ ಹಿರೇಮಠ್, ಸತ್ಯಂ ನ್ಯೂಸ್, ಕಾಗವಾಡ. ಯಾದಗಿರಿ ವಿಧಾನ ಪರಿಷತ್ ಚುನಾವಣೆ ಬಿಗ್ ಫೈಟ್ಗೆ ಸಾಕ್ಷಿಯಾಗಿದೆ. ಇಲ್ಲಿ ಸ್ಪರ್ಧೆಯಲ್ಲಿರುವ 2 ಅಭ್ಯರ್ಥಿಗಳು ಪಾಟೀಲರೇ ಆಗಿರುವುದರಿಂದ ನಾಯಕರಿಗೆ ಟೆನ್ಷನ್ ಆಗಿದ್ದು, ಮತದಾರ ಕನ್ಫ್ಯೂಸ್ ಆಗಿದ್ದಾನೆ. ಈಗ 2 ಪಕ್ಷದ ನಾಯಕರಿಗೆ ಟೆನ್ಷನ್ ಶುರುವಾಗಿದೆ. ಯಾದಗಿರಿ ವಿಧಾನ ಪರಿಷತ್ ಚುನಾವಣೆ ಬಿಗ್ ಫೈಟ್ಗೆ ಸಾಕ್ಷಿಯಾಗಿದೆ. ಪಾಟೀಲರ ಎಲೆಕ್ಷನ್, ನಾಯಕರಿಗೆ ಟೆನ್ಷನ್, ಮತದಾರ ಕನ್ಫ್ಯೂಷನ್. ಹೌದು ವೀಕ್ಷಕರೇ, ಕಲಬುರಗಿ ಯಾದಗಿರಿ ಜಿಲ್ಲೆಯ ಎಂಎಲ್ಸಿ ಚುನಾವಣೆ ಬಹು ರೋಚಕವಾಗಿದೆ.
ಕಾರಣ ಇಲ್ಲಿ ಸ್ಪರ್ಧೆಯಲ್ಲಿರುವ ವ್ಯಕ್ತಿಗಳಿಬ್ಬರು ಪಾಟೀಲ್ ಎಂಬ ಹೆಸರು. ಬಿಜೆಪಿ ಅಭ್ಯರ್ಥಿಯಾದ ಬಿಜಿ ಪಾಟೀಲ್, ಕಾಂಗ್ರೆಸ್ ಅಭ್ಯರ್ಥಿಯಾದ ಶಿವಾನಂದ ಪಾಟೀಲ್. ಪ್ರಚಾರದಲ್ಲಿ ಅತಿ ಹೆಚ್ಚಾಗಿ ಎರಡೂ ಪಕ್ಷದ ನಾಯಕರು ಬಳಕೆ ಮಾಡಿದ ಶಬ್ದ ಪಾಟೀಲ್ ಅಂತಾರೆ. ಈಗ ಎರಡೂ ಪಕ್ಷದ ನಾಯಕರು ತಮ್ಮ ಪಕ್ಷದ ಬೆಂಬಲಿತ ಸದಸ್ಯರಿಗೆ ಕೇಳ್ತಾ ಇದ್ದಾರೆ, ಮೆಂಬರ್ ವೋಟ್ ಯಾರಿಗೆ ಹಾಕಿದಪ್ಪ ಅಂತ. ಆ ಮೆಂಬರ್ ಹೇಳ್ತಾ ಇದ್ದಾನೆ ಪಾಟೀಲ್ಗೆ ಹಾಕಿನ್ರಿ ಅಂತ. ನಾಯಕರು ಮತ್ತೆ ಕೇಳ್ತಾರೆ ಯಾವ ಪಾಟೀಲ್ಗೆ ಹಾಕಿದಿ ಅಂತ. ಮೆಂಬರ್ ಮತ್ತೆ ಅದೇ ಉತ್ತರ, ಪಾಟೀಲ್ಗೆ ಹಾಕಿನ್ರಿ ಅಂತ. ಸದ್ಯ ಅಂತೂ ಎರಡೂ ಪಕ್ಷದ ನಾಯಕರಿಗೆ ಟೆನ್ಷನ್ ಶುರುವಾಗಿ ಬಿಟ್ಟಿದೆ. ಯಾಕಂದ್ರೆ ನಮ್ಮ ಮೆಂಬರ್ ಬಿಜಿ ಪಾಟೀಲ್ಗೆ ವೋಟ್ ಹಾಕ್ಯಾನೋ ಶಿವಾನಂದ ಪಾಟೀಲ್ಗೆ ವೋಟ್ ಹಾಕ್ಯಾನೋ ಅನ್ನುವಂತಹ ಟೆನ್ಷನ್ ನಾಯಕರನ್ನ ಕಾಡುತ್ತಿದೆ. ಇದಕ್ಕೆಲ್ಲ ಉತ್ತರ 14ನೇ ತಾರೀಕಿನವರೆಗೂ ಕಾಯಬೇಕು. ಹಣವಂತನ ಇಲ್ಲ ಗುಣವಂತನ, ಯಾರು ಪರಿಷತ್ಗೆ ಯಾರು ಮನೆ ಕಡೆಗೆ ಎಂದು ಜನರು ಮಾತಾಡಿಕೊಳ್ಳುತ್ತಿದ್ದಾರೆ. ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರು ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ಅನಿರ್ದಿಷ್ಟ ಅವಧಿವರೆಗೆ ತರಗತಿ ಬಹಿಷ್ಕಾರ ಮಾಡಿ ಪ್ರತಿಭಟನೆ ಮೂಲಕ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದರು. ಅಥಣಿಯಲ್ಲಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಕಾರ್ಯನಿರ್ವಹಿಸುತ್ತಿರುವ ಅತಿಥಿ ಉಪನ್ಯಾಸಕರು ಹಾಗೂ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳಿಗೆ ಒತ್ತಾಯಿಸಿ ದಿನಾಂಕ 10ರಿಂದ ಅನಿರ್ದಿಷ್ಟ ಅವಧಿಗೆ ತರಗತಿ ಬಹಿಷ್ಕರಿಸಿ ಪ್ರಾಂಶುಪಾಲರಿಗೆ ಮನವಿ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಮಾತನಾಡಿದ ಆರ್ಎ ಬಡಿಗೇರ್, ಕಳೆದ 20 ವರ್ಷಗಳಿಂದ ಅತಿಥಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸುತ್ತಿದ್ದು ಸರ್ಕಾರ ನಿಕೃಷ್ಟವಾಗಿ ನೋಡುತ್ತಿದೆ. ಒಬ್ಬ ಕೂಲಿಯವನಿಗಿಂತಲೂ ಕನಿಷ್ಠವಾಗಿ ನಮ್ಮನ್ನ ಕಾಣುತ್ತಿದೆ. ಹಾಗಾಗಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆಯನ್ನ ಖಂಡಿಸಿ ನಾವು ತರಗತಿಗಳನ್ನ ಬಹಿಷ್ಕರಿಸಿ ಅನಿರ್ದಿಷ್ಟಾವಧಿ ಅವಧಿಗೆ ಮುಷ್ಕರ ಮಾಡುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಮಾತನಾಡಿದ ಡಿಎಸ್ ಸಾವಂತ್, ರಾಜ್ಯಶಾಸ್ತ್ರ ಅತಿಥಿ ಉಪನ್ಯಾಸಕರು ಮಾತನಾಡುತ್ತಾ, ಇದೊಂದು ಕಣ್ಣು ಕಿವಿ ಇಲ್ಲದ ಸರ್ಕಾರ ಹಾಗೂ ಹೃದಯಹೀನ ಸರ್ಕಾರ ನಮ್ಮನ್ನ ಕೂಲಿ ಆಳುಗಳಿಗಿಂತ ನಿಕೃಷ್ಟವಾಗಿ ಕಾಣುತ್ತಿದೆ. ಸ್ನಾತಕೋತ್ತರ ಪದವೀಧರರಾಗಿ ಕಡಿಮೆ ವೇತನದಲ್ಲಿ ಅಂದರೆ 11,000 ಮತ್ತು 13,000 ವೇತನದಲ್ಲಿ ಕಾರ್ಯನಿರ್ವಹಿಸುವ ಪರಿಸ್ಥಿತಿ ಬಂದೊದಗಿದೆ. ಸರ್ಕಾರ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಕಷ್ಟದ ಪರಿಸ್ಥಿತಿಯಲ್ಲಿ ನಮ್ಮ ಬೇಡಿಕೆಗಳಿಗೆ ಸ್ಪಂದಿಸಿ ವಿವಿಧ ರಾಜ್ಯಗಳಲ್ಲಿ ಸೇವಾ ಭದ್ರತೆ ನೀಡಿದಂತೆ ನಮಗೂ ಸೇವಾ ಭದ್ರತೆ ನೀಡಿ 12 ತಿಂಗಳು ವೇತನ ನೀಡುವ ಮೂಲಕ ನಮ್ಮ ಭವಿಷ್ಯಕ್ಕೊಂದು ಆಧಾರ ಕಲ್ಪಿಸಬೇಕೆಂದು ಈ ಮೂಲಕ ಸರ್ಕಾರಕ್ಕೆ ಆಗ್ರಹಿಸುತ್ತೇವೆ ಎಂದು ಹೇಳಿದರು. ಈ ವೇಳೆ ಮಹಾವಿದ್ಯಾಲಯದ ಪ್ರಭಾರ ಪ್ರಾಂಶುಪಾಲರಾದ ಡಾಕ್ಟರ್ ಬಿಐ ಮಠಪತಿ ಅವರು ಅತಿಥಿ ಉಪನ್ಯಾಸಕರಿಂದ ಮನವಿಯನ್ನ ಸ್ವೀಕರಿಸಿ ಮೇಲಧಿಕಾರಿಗಳಿಗೆ ಮುಟ್ಟಿಸುವುದಾಗಿ ತಿಳಿಸಿದ್ರು. ಈ ಸಂದರ್ಭದಲ್ಲಿ ಅತಿಥಿ ಉಪನ್ಯಾಸಕರಾದ ಪ್ರೊಫೆಸರ್ ಎಸ್ ದೇವರೆಡ್ಡಿ, ಡಾಕ್ಟರ್ ಎಂಎ ಚನ್ನಾಪುರ್, ಡಾಕ್ಟರ್ ಎಸ್ ಕಲ್ಲೋಳಿಕರ್, ಡಾಕ್ಟರ್ ಆರ್ಎಸ್ ದೊಡ್ಡನಿಂಗಪ್ಪಗೋಳ್, ಡಾಕ್ಟರ್ ಸುಭಾಷ್ ಕಾಂಬ್ಳೆ, ಪ್ರೊಫೆಸರ್ ಬಿಕೆ ಪಾಟೀಲ್, ಪ್ರೊಫೆಸರ್ ಪ್ರವೀಣ್ ತುಬಚಿ, ಎಜಿ ಮಾದರ್, ಪ್ರೊಫೆಸರ್ ಎಂಬಿ ಪಾಟೀಲ್, ರಮೇಶ್ ಸಕ್ರಿ, ಡಾಕ್ಟರ್ ವಿಜಯ್ ಕಾಂಬ್ಳೆ, ಪ್ರೊಫೆಸರ್ ಮಹೇಂದ್ರ ಸುತಾರ್, ಆರ್ಎಸ್ ಅಂಬಿ, ಪ್ರೊಫೆಸರ್ ಆರ್ಎಸ್ ಗೌರಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ನಾನು ಡಿಎಸ್ ಸಾವಂತ್, ಸರ್ಕಾರಿ ಪ್ರಥಮ ದರ್ಜೆ ಮಹಾವಿದ್ಯಾಲಯ ಅಥಣಿಯಲ್ಲಿ ಕಳೆದ ಹಲವು ವರ್ಷಗಳಿಂದ ಅತಿಥಿ ಉಪನ್ಯಾಸಕನಾಗಿ ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಸರ್ಕಾರ 11,000 ತಿಂಗಳ ವೇತನ ಹಾಗೂ 13,000 ರೀತಿಯಾಗಿರುವಂಥ ಒಂದು ವೇತನವನ್ನು ಒಂದು 8-9 ತಿಂಗಳು ಸಹಿತ ಕೊಡೋದಿಲ್ಲ ವರ್ಷದಲ್ಲಿ. ಹೀಗಾಗಿ ನಮ್ಮ ಒಂದು ಬದುಕು, ನಮ್ಮ ಒಂದು ಅತಿಥಿ ಉಪನ್ಯಾಸಕರ ಬದುಕು ಬಹಳಷ್ಟು ಅತಂತ್ರವಾಗಿರುವಂಥ ಒಂದು ಬದುಕಾಗಿದೆ. ಯಾವುದೇ ರೀತಿಯಾಗಿರುವಂಥ ಸೇವಾ ಭದ್ರತೆ ಇಲ್ಲ, ಜೊತೆಗೆ ಹೆಚ್ಚಿನ ರೀತಿಯಾಗಿರುವಂಥ ವೇತನವೂ ಸಹಿತ ಇಲ್ಲ. ಇವತ್ತು ಸಾಮಾನ್ಯವಾಗಿರುವಂಥ ಒಂದು ಕೂಲಿ ಕಾಲ ಕೆಲಸಕ್ಕೆ ಹೋದರೆ 500-600 ರೂಪಾಯಿಯಷ್ಟು ವೇತನವನ್ನು ಅವನು ಪಡೆದುಕೊಳ್ತಾ ಇದ್ದಾನೆ. ಬಟ್ ಅದಕ್ಕಿಂತಲೂ ಕನಿಷ್ಠವಾಗಿರುವಂಥ ಒಂದು ಜೀವನವನ್ನು ನಡೆಸಬೇಕಾಗಿರುವಂಥ ಅನಿವಾರ್ಯತೆ ನಮ್ಮ ಅತಿಥಿ ಉಪನ್ಯಾಸಕ ನಮ್ಮೆಲ್ಲ ಮಿತ್ರರಲ್ಲಿ ಬಂದೊದಗಿರುವಂಥದ್ದು ನಿಜಕ್ಕೂ ನಾಚಿಕೆಗೀಡವಾಗಿರುವಂಥ ಒಂದು ಸಂಗತಿ. ಹೀಗಾಗಿ ಸರ್ಕಾರ ಇದರ ಕಡೆಗೆ ಗಂಭೀರವಾಗಿರುವಂಥ ಒಂದು ಗಮನವನ್ನು ಹರಿಸಿ ಒಂದು ಅತಿಥಿ ಉಪನ್ಯಾಸಕರಿಗೆ ಕನಿಷ್ಠವಾಗಿರುವಂಥ ಜೀವನಮಾನವನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ಒಂದು ವೇತನವನ್ನು, ಸೇವಾ ಭದ್ರತೆಯನ್ನು, ಹೆಚ್ಚಿನ ರೀತಿಯಾಗಿರುವಂಥ ವೇತನವನ್ನು ನೀಡಿದ್ದೇ ಆದರೆ ಅದು ಒಂದು ಯೋಗ್ಯ ರೀತಿಯಾಗಿರುವಂಥ ಗುರುಗಳು ಯಾವ ರೀತಿಯಾಗಿರುವಂಥ ಉಪನ್ಯಾಸವನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ಬೆಲೆ ಸಿಗ್ತದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಪಡ್ತೇನೆ. ನಾವು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಅಥಣಿ ಅತಿಥಿ ಉಪನ್ಯಾಸಕರು ಈ ಮೂಲಕ ಸರ್ಕಾರಕ್ಕೆ ವಿನಂತಿಯನ್ನು ಮಾಡ್ಕೊಳ್ತಾ ಇದ್ದೀವಿ, ಮನವಿಯನ್ನು ಸಲ್ಲಿಸ್ತಾ ಇದ್ದೀವಿ. ಹಲವಾರು ವರ್ಷಗಳಿಂದ, ಸುಮಾರು 10-15 ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಬಂದಿದ್ದೀವಿ ಅತಿಥಿ ಉಪನ್ಯಾಸಕರಾಗಿ. ಆದರೆ ಸರ್ಕಾರ ಇದುವರೆಗೆ ಯಾವುದೇ ರೀತಿಯ ಕ್ರಮ ನಮ್ಮ ಮೇಲೆ ಒಳ್ಳೆತನವನ್ನು ತೋರ್ಪಡಿಸಿಲ್ಲ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ತಾಂಡಾದಲ್ಲಿ ಕೆಕೆಆರ್ಡಿಬಿಯ 2019-20 ಸಾಲಿನ ಅಂದಾಜು 10 ಲಕ್ಷದ ಅನುದಾನದ ಪೈಪ್ಲೈನ್ ಕಾಮಗಾರಿ ಕಳಪೆ ಮಟ್ಟದ್ದಾಗಿದೆ. ಸಂಬಂಧಿಸಿದ ಗುತ್ತಿಗೆದಾರರ ಮೇಲೆ ಕ್ರಮ ಜರುಗಿಸುವಂತೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. ಕಲಬುರಗಿ ಜಿಲ್ಲೆಯ ಯಡ್ರಾಮಿ ತಾಲೂಕಿನ ವಾರ್ಡ್ಗಳಿಗೆ ಕೆಕೆಆರ್ಡಿಬಿಯ 2019-20 ಸಾಲಿನ ಅಂದಾಜು 10 ಲಕ್ಷದ ಅನುದಾನದಲ್ಲಿ ಪೈಪ್ಲೈನ್ ಕಾಮಗಾರಿ ಮಾಡುತ್ತಿದೆ.
ನಡೆಯುತ್ತಿದ್ದು ಅದು ಪೂರ್ತಿ ಕಳಪೆ ಮಟ್ಟದ್ದಾಗಿದೆ ಎಂದು ತಾಂಡಾ ಗ್ರಾಮಸ್ಥರು ಆರೋಪಿಸಿದ್ದಾರೆ. ಸರಿಯಾಗಿ ಪೈಪ್ಲೈನ್ ಮಾಡಿಲ್ಲ, ಈಗಲೇ ಅವು ಡ್ಯಾಮೇಜ್ ಆಗಿವೆ. ಗುತ್ತಿಗೆದಾರ ಬೇಕು ಬೇಡ ಕೆಲಸವನ್ನ ಮಾಡಿ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ನಮಗೆ ಎಸ್ಟಿಮೇಟ್ ಕಾಪಿ ಕೇಳಿದ್ರೆ ಡೂಪ್ಲಿಕೇಟ್ ಕೊಟ್ಟಿದ್ದಾರೆ. ಸಂತೋಷ್ ಪವರ್ ಅವರು ಮಾತನಾಡಿ, ಕಾಮಗಾರಿ ಮಾಡುವವರೆಗೂ ಅವರಿಗೆ ಬಿಲ್ ಮಾಡಬಾರದು. ಇವರ ಮೇಲೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ಳಬೇಕೆಂದು ಆಗ್ರಹಿಸಿದ್ದಾರೆ. ಈ ಸಂದರ್ಭದಲ್ಲಿ ದಿಲೀಪ್ ಪವರ್, ಶ್ರೀಶೈಲ್ ರಾಠೋಡ್, ವಿನೋದ್ ರಾಠೋಡ್ ಉಪಸ್ಥಿತರಿದ್ದರು. ಸರ್, ಇದೊಂದು ಕಾಮಗಾರಿ ಮಾಡಿರಿ ತಂಡದಲ್ಲಿ. ಇದು ಕಾಮಗಾರಿ ಎದರ ಒಂದು ಕಾಮಗಾರಿ? ಇದು KK ಅಡಿಮಿನ ಅಪ್ರೂವಲ್ ಆಗಿದೆ 2019-20. ಟೋಟಲ್ ಅನುದಾನ ರೀ 10 ಲಕ್ಷ ಎಸ್ಟಿಮೇಟ್ ಕಾಸ್ಟ್. ಎಸ್ಟಿಮೇಟ್ ಕಾಸ್ಟ್ 10 ಲಕ್ಷ ಎಸ್ಟಿಮೇಟ್ ಕಾಸ್ಟ್ ಇಲ್ಲಿ ಡೂಪ್ಲಿಕೇಟ್ ಕೊಟ್ಟಿರತ್ತೆ ಅಂತ ಆರೋಪ ಮಾಡ್ಲಕತ್ತಾರ. ಎಸ್ಟಿಮೇಟ್ ಕಾಪಿ ಡೂಪ್ಲಿಕೇಟ್ ಕೊಟ್ಟಿರ ಅಂತ ಆರೋಪ ಮಾಡ್ಲಕತ್ತಿಲ್ಲ. ಯಾರು ಆರೋಪ ಮಾಡ್ರಿ? ಇಲ್ಲಿ ಯಾರು ಕೇಳ್ಕೊಂಡು ನಾ ಯಾರಿಗೆ ಎಸ್ಟಿಮೇಟ್ ಕೊಟ್ಟಿಲ್ಲ. ಕೇಳಿದ್ರೆ ಎಸ್ಟಿಮೇಟ್ ಇದು ಎಸ್ಟಿಮೇಟ್ ಪ್ರಕಾರ ಕಾಮಗಾರಿ ಆಗಿದೆ ಸರ್? ಎಸ್ಟಿಮೇಟ್ ಪ್ರಕಾರ ಆಗಿಲ್ಲ, ಸ್ವಲ್ಪ ಮಾಡಿಸ್ಕೊಡ್ತೀನಿ ಕರೆಕ್ಟಾಗಿ. ಸರ್, ಹೋದ ಸಲ ಬಂದಾಗ ನಾವು ನಿಮ್ ಕೂಡ ಮಾತಾಡಿದ್ವಿ, ಅವಾಗೂ ಅದೇ ಮಾತಾಡಿದ್ರಿ. ಈ ಒಳ್ಳೆ ಕೇಳಕತ್ತ ಇದನ್ನು ಅದೇ ಕಾಂಟ್ಯಾಕ್ಟರ್ ಏನಾದ್ರು ಈ ಸದ ಆಯ್ತು ಕೆಲಸ ಆಲ್ಮೋಸ್ಟ್ ಅಲ್ಲಿ ಮುಗಿಸೋದಂಗೆ ಕೆಲಸ ಇದು. ಒಳ್ಳೆ ನೀವು ಬರಂಗಿಲ್ಲ. ಇಲ್ಲ ಬರಂಗಿಲ್ಲ. ಒಳ್ಳೆ ಬರ್ತೀರಿ ನೀವು? ಕರ್ಸ್ತೀನಿ. ಬರ್ಲಿಲ್ಲ ಅಂದ್ರೆ ಯಾರು ಜವಾಬ್ದಾರಿ? ನಾ ಜವಾಬ್ದಾರಿ ಇರ್ತೀನಿ ಸರ್. ಇಲ್ಲೇ ಒಂದಾಗೆ ಜವಾಬ್ದಾರಿ ಮಾಡ್ಲಾಗಿರಿ ನೀವು. ಅಲ್ಲ, ಏನ್ ಇಲ್ಲಿ ಇದ್ರಿ ಎದುರೇ ಇದ್ರಿ ನೀವು. ಹೌದ್ರಿ, 2 ಸಲ ಬಂದು ಹೋದ್ರಿ ನೀವು. ಸದ್ದ ಆಲ್ಮೋಸ್ಟ್ ನಾನೇ 2 ಸಲ ಬಂದಿನಿ ಮತ್ತೆ. ಹೌದಲ್? ಅವಾಗ ಹೇಳಿದ್ರಿ ಸರ್ ಪಕ್ಕ ಮಾಡ್ಕೊಡ್ತೀನಿ ಅಂದ್ರಿ. ಈಗ ಮಾಡಿಕೊಟ್ಟದ ಕಾಂಟ್ರಾಕ್ಟರ್ ಕೆಲಸ ಮುದ ಅಂದ್ರು ನಾನು ನೋಡಕ್ ಬಂದ. ಈಗ ಎಲ್ಲ ಲೀಕೇಜ್ ಅಂತ ಎಲ್ಲ ಸ್ಥಳೀಯರು ತಿಳಿಸ್ಯಾರ ನಮ್ಗೆ. ಕಾಂಟ್ರಾಕ್ಟರ್ ಮಾತಾಡೀನಿ, ನಾಳೆ ಬರ್ರಿ, ಎಲ್ಲೆಲ್ಲಿ ನಾಳೆ ಇರ್ತದೆ ಯಾವ ಲೀಕೇಜ್ ಎಲ್ಲ ಸರಿ ಮಾಡಿ ತಿಳಿನ ಅವರಿಗೆ. ಉಳಿದ ರಿಮೈನಿಂಗ್ ಏನು ವರ್ಕ್ ಮಾಡ್ತೀನಿ. ಸಂತೋಷ್ ಪವರ್. ಏನಾಗಿದೆ ಇಲ್ಲಿ ಸಮಸ್ಯೆ ಸರ್? ಇಲ್ಲಿ ಏನಂದ್ರೆ 10 ಲಕ್ಷದ ಕಾಮಗಾರಿ ಆಗಿದೆ. ಇದು ಕಳಪೆ ಕಾಮಗಾರಿ ಆಗಿದೆ. ಏನಂದ್ರೆ 2 ವಾರ್ಡಕ್ಕೆ ಹಾಕಿದ್ದಾರೆ ಅರ್ಧ. ಎಲ್ಲೇ ಹಾಕ್ಲಿ ನಮ್ಮ ತಾಂಡ, ಆದ್ರೆ ಸರಿಯಾಗಿ ಹಾಕಿಲ್ಲ. ಪೈಪ್ಗಳು ಲೀಕೇಜ್ ಆಗ್ಲಕತ್ತಿದ್ದಾವೆ. ನಾವು ಇದು ಕೇಳಿದ್ರೆ ಎಸ್ಟಿಮೇಟ್ ಕೇಳಿದರೆ ಯಾವುದೋ ಊರಿಂದು ಡೂಪ್ಲಿಕೇಟ್ ಹಾಕಿದ್ದಾರೆ. ಅವರಿಗೆ ನಮ್ಮ ವಿನೋದ ರಾಠೋಡ್ ಅವರಿಗೆ ಓದಿಲ್ಲ, ಅವ್ರಿಗೆ ಇಂಗ್ಲೀಷ್ ಒಳಗೆ ಓದಿಲ್ಲ, ಅದು ಡೂಪ್ಲಿಕೇಟ್ ಹಾಕಿದ್ದಾರೆ. ಏನಾದರೂ ಇದ್ರೆ ನೀಲ್ಕಂಠ ಅವರು ಅದರಲ್ಲ ಗುತ್ತಿಗೆದಾರರು, ಅವರ ಮೇಲೆ ಕಾನೂನು ಕ್ರಮ ಕೈಗೊಳ್ಳಬೇಕು. ಮತ್ತು ಇಲ್ಲಿ ಕಳಪೆ ಕಾಮಗಾರಿಯನ್ನು ಮಾಡಿರುತ್ತಾರೆ. ಎಲ್ಲಾ ಪೈಪ್ಗಳು ಲೀಕೇಜ್ ಆಗಿದ್ದಾವೆ. ಅರ್ಧಕ್ಕೆ ಕೆಲಸವನ್ನು ಬಿಟ್ಟು ಹೋಗಿದ್ದಾರೆ. ಅವರಿಗೆ ಇದು ನಮ್ಮ ಇಂಜಿನಿಯರ್ ಆಗಿರುವಂತಹ ಕಿರಿಯ ಇಂಜಿನಿಯರ್ ಅವರಿಗೆ ನಾವು ಮನವಿ ಪತ್ರವನ್ನು ಕೂಡ ಕೊಟ್ಟಿದ್ದೇವೆ. ಹುಕ್ಕೇರಿ ಪಟ್ಟಣದ ಹೊರವಲಯದಲ್ಲಿರುವ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹತ್ತಿರ ದಿನೇ ದಿನೇ ಬಸ್ ಸಮಸ್ಯೆ ಹೆಚ್ಚುತ್ತಿದೆ. ಬಸ್ ತುಂಬಿದೆ ಎಂದು ಚಾಲಕರು ಹೇಳುತ್ತಿದ್ದರೂ ಅವರ ಮಾತಿಗೆ ಕ್ಯಾರೆ ಎನ್ನದ ವಿದ್ಯಾರ್ಥಿಗಳು ತುಂಬಿದ ಬಸ್ನಲ್ಲೇ ಜೋತು ಬಿದ್ದು ಹೋಗುತ್ತಿದ್ದಾರೆ. ಸಂಬಂಧಿಸಿದ ಅಧಿಕಾರಿಗಳು ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಬಸ್ ಸೌಲಭ್ಯ ಕಲ್ಪಿಸಿಕೊಡಬೇಕೆಂದು ಒತ್ತಾಯ ಕೇಳಿಬರುತ್ತಿದೆ. ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಬಳಿ ದಿನೇ ದಿನೇ ಹೆಚ್ಚುತ್ತಿರುವ ಬಸ್ ಸಮಸ್ಯೆ. ಬಸ್ ತುಂಬಿದ್ರೂ ಕೂಡ ಜೋತು ಬಿದ್ದು ಹೋಗುತ್ತಿರುವ ವಿದ್ಯಾರ್ಥಿಗಳು. ಹುಕ್ಕೇರಿ ಪಟ್ಟಣದಿಂದ ಸ್ವಲ್ಪ ದೂರದಲ್ಲಿರುವಂತಹ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ಹತ್ತಿರ ದಿನೇ ದಿನೇ ಹೆಚ್ಚುತ್ತಿರುವ ಬಸ್ ಸಮಸ್ಯೆ. ಚಾಲಕರ ಮಾತಿಗೆ ಕ್ಯಾರೆ ಎನ್ನದ ವಿದ್ಯಾರ್ಥಿಗಳು. ಕೇವಲ ಕೆಲವು ಬಸ್ಗಳು ಮಾತ್ರ ಇಲ್ಲಿ ನಿಲ್ಲಿಸಲಾಗುತ್ತಿದ್ದು ವಿದ್ಯಾರ್ಥಿಗಳಿಗೆ ಬೇಸರ ಉಂಟು ಮಾಡಿದೆ. ಮಧ್ಯಾಹ್ನದ ಬಿರು ಬಿಸಿಲಿನಲ್ಲಿ ಊಟವಿಲ್ಲದೆ, ಕುಡಿಯಲು ನೀರಿಲ್ಲದೆ ಬಸ್ಸಿಗಾಗಿ ವಿದ್ಯಾರ್ಥಿಗಳು ಪರದಾಡುವಂತಹ ದೃಶ್ಯಾವಳಿಗಳನ್ನು ತಾವಿಲ್ಲಿ ನೋಡಬಹುದಾಗಿದೆ. ತುಂಬಿದ ಬಸ್ ಜೋತು ಬಿದ್ದು ಹೋಗುತ್ತಿರುವ ವಿದ್ಯಾರ್ಥಿಗಳು, ಚಾಲಕರು ರೋಡ್ ಮಧ್ಯ ಬಸ್ ನಿಲ್ಲಿಸಿ ಹೋಗಬೇಕಾಗಿದೆ. ಜೀವದ ಭಯವಿಲ್ಲದೆ ವಿದ್ಯಾರ್ಥಿಗಳು ಬೇಕಾಬಿಟ್ಟಿಯಾಗಿ ರೋಡ್ ಮಧ್ಯ ನಿಂತು ಬಸ್ ನಿಲ್ಲಿಸುವ ಪ್ರಯತ್ನ ಮಾಡುತ್ತಿದ್ದಾರೆ. ಚಾಲಕರು ಬಸ್ನಲ್ಲಿ ಜಾಗವಿಲ್ಲ ಎಂದು ಹೇಳಿದ್ರೂ ಕೂಡ ಕೇಳದೆ ವಿದ್ಯಾರ್ಥಿಗಳು ಹೋಗುವ ಬಸ್ನಲ್ಲೇ ಓಡಿ ಹೋಗಿ ಹತ್ತುತ್ತಿರುವುದು ಚಾಲಕರಿಗೆ ತಲೆನೋವಾಗಿ ಪರಿಣಮಿಸಿದೆ. ಸಂಬಂಧಿಸಿದ ಅಧಿಕಾರಿಗಳು ಕೂಡಲೇ ವಿದ್ಯಾರ್ಥಿಗಳಿಗೆ ಬಸ್ಸಿನ ಸೌಲಭ್ಯವನ್ನ ಕಲ್ಪಿಸಿ ವಿದ್ಯಾರ್ಥಿಗಳ ಸಮಸ್ಯೆ ಪರಿಹರಿಸಬೇಕೆಂಬುದು ನಮ್ಮ ವಾಹಿನಿಯ ಆಶಯವಾಗಿದೆ. ರಾಜು ಚೌಗ್ಲಾ, ಸತ್ಯಂ ನ್ಯೂಸ್, ಹುಕ್ಕೇರಿ. ಸಮಾಜದಲ್ಲಿ ಪ್ರತಿಯೊಬ್ಬರಿಗೂ ಮಾನವ ಹಕ್ಕು ಹಾಗೂ ಕಾನೂನಿನ ಅರಿವು ನೆರವು ಅರಿತಿರಬೇಕು. ಶಾಂತಿ ಸೌಹಾರ್ದತೆಯ ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು ಎಂದು ಪ್ರಥಮ ದರ್ಜೆ ನ್ಯಾಯ ದಂಡಾಧಿಕಾರಿ ಶ್ರೀ ಅಶೋಕ್ RH ಅವರು ಸಲಹೆ ನೀಡಿದರು. ಸಮಾಜದಲ್ಲಿ ಇಂದು ಪ್ರತಿಯೊಬ್ಬರಿಗೂ ಮಾನವ ಹಕ್ಕು ಮತ್ತು ಕಾನೂನಿನ ಅರಿವು ನೆರವು ಅರಿತಿರಬೇಕು. ಸಮಾಜದಲ್ಲಿ ಶಾಂತಿ ಸೌಹಾರ್ದತೆಯ ಜೊತೆಗೆ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬೇಕು. ಅದಕ್ಕಾಗಿ ಸಾರ್ವಜನಿಕರು ತಮ್ಮ ಮಾನವ ಹಕ್ಕುಗಳನ್ನು ಅರಿತು ನಿಯಮಗಳ
ನಿಯಮಗಳನ್ನು ಉಲ್ಲಂಘಿಸದೆ ಮೌಲ್ಯಯುತ ಸಮಾಜಮುಖಿಗಳಾಗಿ ಬದುಕಬೇಕೆಂದು ಪ್ರಥಮ ದರ್ಜೆ ನ್ಯಾಯದಂಡಾಧಿಕಾರಿ ಶ್ರೀ ಅಶೋಕ್ ಆರ್ಎಚ್ ಸಾರ್ವಜನಿಕರಿಗೆ ಸಲಹೆ ನೀಡಿದ್ರು. ಚಿಕ್ಕೋಡಿ ತಾಲೂಕಿನ ಸದಲ್ಗಾ ಪಟ್ಟಣದಲ್ಲಿ ನ್ಯಾಯವಾದಿಗಳ ಸಂಘ, ಶಿಕ್ಷಣ, ಆರೋಗ್ಯ ಹಾಗೂ ಪೊಲೀಸ್ ಇಲಾಖೆಗಳ ಸಹಯೋಗದೊಂದಿಗೆ ವಿಶ್ವ ಮಾನವ ಹಕ್ಕುಗಳ ದಿನದ ಪ್ರಯುಕ್ತ ಹಮ್ಮಿಕೊಳ್ಳಲಾದ ಕಾನೂನು ಅರಿವು ನೆರವು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡುತ್ತಿದ್ದರು. ಪೊಲೀಸ್ ಠಾಣೆಯ ಪಿಎಸ್ಐ ರವೀಂದ್ರ ಅಜ್ಜನವರ್ ಅಧ್ಯಕ್ಷತೆ ವಹಿಸಿದ್ದರು. ಪ್ರಾರಂಭದಲ್ಲಿ ನ್ಯಾಯವಾದಿ ಡಿಎಸ್ ಪಾಟೀಲ್ ಅವರ ಹಸ್ತದಿಂದ ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭದಲ್ಲಿ ಮಾನವ ಹಕ್ಕುಗಳು ಕುರಿತು ನ್ಯಾಯವಾದಿ ಎಂಬಿ ಪಾಟೀಲ್ ಮಾತನಾಡಿದರು. ಸಮಾರಂಭದಲ್ಲಿ ವೇದಿಕೆಯಲ್ಲಿನ ಗಣ್ಯರಿಂದ ಹಿರಿಯ ಸಾಹಿತಿ ಪಿಎಂ ಭೋಜೆ ಅವರ ಪುಸ್ತಕ ಬಿಡುಗಡೆ ಸಮಾರಂಭ ಜರುಗಿತು. ಸಮಾರಂಭದಲ್ಲಿ ನ್ಯಾಯವಾದಿ ಸಿಆರ್ ಕೂಟ್, ರಮೇಶ್ ದೇಸಾಯಿ, ಮಂಗೇಶ್ ಮಾಂಗ್, ಸಂಜಯ್ ಶಿರ್ಗಾವೆ, ದಿಗ್ವಿಜಯ್ ಪಂಡಿತ್, ಪಿಕೆ ಕಾಂಬಳೆ, ಆರ್ಆರ್ ಶಿಂಗೆ, ಎನ್ಎ ಕಾಂಬಳೆ, ಹಿರಿಯ ಪತ್ರಕರ್ತ ಅಣ್ಣಾ ಸಾಹೇಬ್ ಕದಂ, ಪೊಲೀಸ್ ಠಾಣೆಯ ಸಿಬ್ಬಂದಿ ಈರ್ಗಾರ್, ಹುಣಸ್ಯಾಳ್, ದೇಸಾಯಿ ಸೇರಿದಂತೆ ಸದಲ್ಗಾ, ಬೆಡ್ಕಿಹಾಳ್, ನೇಜ್, ಜನವಾಡ್ ಗ್ರಾಮದ ಯುವಕರು ಪಾಲ್ಗೊಂಡಿದ್ದರು. ಶ್ರೀಕಾಂತ್ ದೇವರ್ ಸ್ವಾಗತಿಸಿದ್ರು. ಬಾಳಸಾಹೇಬ್ ಶಿಂದೆ ನಿರೂಪಿಸಿ ವಂದಿಸಿದ್ರು. ಮಾನವ ಹಕ್ಕುಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿಸಿಕೊಡುವ ಎಲ್ಲ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾ ಮಾನವ ಹಕ್ಕುಗಳ ಮಹತ್ವವನ್ನು ಎಲ್ಲ ಕಡೆ ಸಾಗಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಡಿಸೆಂಬರ್ 10ನೇ ತಾರೀಕನ್ನು ಮಾನವ ಹಕ್ಕುಗಳ ದಿನಾಚರಣೆಯಾಗಿ ಇಡೀ ವಿಶ್ವದಲ್ಲೆಡೆ ನಾವು ಇದನ್ನು ಆಚರಿಸ್ತಾ ಬರ್ತಾ ಇದ್ದೀವಿ. ಇದು ಹಿನ್ನೆಲೆ ಆಗಿದೆ. ಇದರ ಹಿಂದೆ ಒಂದು ಇತಿಹಾಸ ಕೂಡ ಇದೆ. ಮೂಲಭೂತವಾದ ಒಂದು ಪ್ರಶ್ನೆ, ಮಾನವ ಹಕ್ಕುಗಳು, ಎರಡು ಪದ ಇದೆ, ಮಾನವ, ಮನುಷ್ಯ, ಹಕ್ಕುಗಳು. ಇವೆಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಂ ಟಿವಿ ಕನ್ನಡ, ನಮ್ಮ ನಡೆ ಸತ್ಯದ ಕಡೆ.